ಶ್ರೀಗುರುಭ್ಯೋ ನಮಃ. ಸೋಸಾವತುಭ್ರಕರುಣೋ ಭಗವಾನ್ ವಿವೃದ್ಧ ಪ್ರೇಮಸ್ಮಿತೇನ ನಯನಾಂಬುರುಹಂ ವಿಜೃಂಭನ್ ಉತ್ಥಾಯ ವಿಶ್ವವಿಷಯಾಯಮ್ನೋ ವಿಷಾದಂ ಮಾಧ್ವ್ಯಾ ಗಿರಾಪನಯತಾತ್ ಪುರುಷಃ ಪುರಾಣಃ. ಶ್ರೀರ್ಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ. ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತಿ. ದೇಹೇಂದ್ರಿಯ ಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ. ಸೂತ್ರಂ ಮಹಾನಿತ್ಯುರುದೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ. ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಠುಷೇ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ಮನ್ಯವೆ. ನಹ್ಯಂ ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾಃ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವಃ. ಸರ್ವತ್ರ ಮನಸೋ ಸಂಗಮಾದೋ ಸಂಗಂ ಚ ಸಾಧುಷು ತಯಾಂ ಮೈತ್ರೀಂ ಪ್ರಶ್ರಯಂ ಚ ಭೂತೇಷ್ವದ್ಧಾಯತೋಚಿತಂ. ಶ್ರೀ ಗುರುಭ್ಯೋ ನಮಃ. ಭಾದ್ರಪದ ಶುಕ್ಲ ಸಪ್ತಮಿಯ ಈ ದಿವಸ ಏಕಾದಶ ಸ್ಕಂದದ 3ನೇ ಅಧ್ಯಾಯದ 24ನೆಯ ಶ್ಲೋಕ ಏನು 24, 25 ಶ್ಲೋಕಗಳು ಕಳೆದ ದಿವಸ ಮುಕ್ತಾಯ ಕಂಡಿವೆ. ಅವುಗಳಲ್ಲಿ 24ನೇ ಶ್ಲೋಕದ ಭಾಗವತ ತಾತ್ಪರ್ಯದ ವಿವರನ್ನ ನಾವೀಗ ಶ್ರವಣ ಮಾಡಬೇಕಾಗಿದೆ. ಆ 24ನೇ ಶ್ಲೋಕ ಹೀಗೆ ಹೇಳಿತ್ತು: ಜ್ಞಾನ ಸಾಧನೆಗೆ ಯಾವ ಸಂಗತಿಗಳು ಉಪಯುಕ್ತ ಆಗಿವೆ, ಯಾವುದರ ಒಡನಾಟ ಇಟ್ಕೊಂಡ್ರೆ ನಮಗೆ ಜ್ಞಾನ, ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳು ಆಗ್ಲಿಕ್ಕೆ ಸಾಧ್ಯ, ಅವುಗಳನ್ನು ಮಾತ್ರ ಮನುಷ್ಯ ಯಾವತ್ತು ನೆಚ್ಚಿಕೊಳ್ಬೇಕು. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ವಿಷಯದ ಬಗ್ಗೆನೂ ಕೂಡ ಆತ ಆಲೋಚನೆ ಮಾಡಲೇಬಾರದು, ಅವುಗಳ ಸಂಘವನ್ನು ಕೂಡ ಬಯಸಬಾರದು. ಈ ಎಲ್ಲ ಥರದ ಜನರು, ಕಿರಿಯರು ನಾವು ಸಿಗ್ತಾರೆ, ಸಮಾನರಾದವರು ಸಿಗ್ತಾರೆ, ಉತ್ತಮರಾದವರು ಸಿಗ್ತಾರೆ. ಅವರೆಲ್ಲರಲ್ಲಿ ಹೇಗೆ ಅವರಲ್ಲಿ ಉಚಿತವಾಗಿ ತಾರತಮ್ಯ ಪೂರ್ವಕವಾಗಿ ಅವರಲ್ಲಿ ಸಂಬಂಧವನ್ನು ಬೆಳೆಸಬೇಕು, ಅಂತಹ ಸಂಬಂಧವನ್ನೇ ಅವರಲ್ಲಿ ಬೆಳೆಸಬೇಕು. ಈ ಸಮಾನರು, ಮಧ್ಯಮರು, ಉತ್ತಮರು ಅಂತ ಹೀಗೆಲ್ಲ ಬಂತಲ್ಲ, ಅದಕ್ಕೆ ನಮ್ಮಂಥ ಸಾಧಕರು, ಈಗ ನಾವೇನಿದ್ದೇವೆ ಸಂಸಾರದ ಹಂತದಲ್ಲಿ, ನಮಗೆ ಸ್ವರೂಪ ಯೋಗ್ಯತೆಯಿಂದ ನಮಗಿಂತ ಉತ್ತಮರು ಯಾರು, ನಮ್ಮ ಸಮಾನರು ಯಾರು, ನಮಗಿಂತ ಕೆಳಗಿನವರು ಯಾರು ಅಂತ ಗೊತ್ತಾಗೋದಿಲ್ಲ. ಗೊತ್ತಾಗೋ ಹಂತ ಬಂದ್ರೆ ಅದಕ್ಕೆ ತಕ್ಕಂತಾನೆ ಅವ್ರ ಜೊತೆ ವ್ಯವಹಾರ ಮಾಡೋದು ಸುಲಭನೇ. ಗೊತ್ತಾಗ್ಬಿಟ್ರೆ ಹಾಗೆ ಮಾಡೇ ಮಾಡ್ತೇವೆ. ಆದ್ರೂ ಈಗಿನ ಹಂತದಲ್ಲಿ ಸ್ವರೂಪ ಯೋಗ್ಯತೆಯ ದೃಷ್ಟಿಯಿಂದ ಯಾವುದು ಗೊತ್ತಾಗದೆ ಹೋದ್ರು ಜ್ಞಾನದ ದೃಷ್ಟಿಯಿಂದ, ವಯಸ್ಸಿನ ದೃಷ್ಟಿಯಿಂದ, ಸಾಧನೆಯ ದೃಷ್ಟಿಯಿಂದ ನಮಗೆ ಯಾರು ಉತ್ತಮರಾಗಿದ್ದಾರೆ ಅಂತ ಕಾಣ್ತಾರೆ, ಅಂಥವ್ರನ್ನ ಯಾವುದೇ ಸಂಕೋಚವಿಲ್ಲದೆ ಅವರಲ್ಲಿ ನಮ್ರತೆಯನ್ನು ತೋರಿಸ್ಬೇಕು. ದೊಡ್ಡವರ ಬಗ್ಗೆ ನಮ್ರತೆಯನ್ನು ತೋರಿಸ್ಬೇಕು. ನಮ್ಮ ಸಮಾನ ಸಾಧನೆ, ಜ್ಞಾನ ಇತ್ಯಾದಿಗಳನ್ನು ಯಾರು ಮಾಡಿರ್ತಾರೆ ಅಂತ ಕಂಡು ಬರ್ತದೆ, ಅವ್ರ ಬಗ್ಗೆ ಮೈತ್ರಿಯನ್ನು ತೋರಿಸ್ಬೇಕು. ನಮ್ಮಗಿಂತ ಕಡಿಮೆ ಸಾಧನೆ ಮಾಡಿದ್ದಾರೆ ಯಾರಾದರೂ, ಕಡಿಮೆ ಜ್ಞಾನ ಉಳ್ಳವರಾಗಿದ್ದಾರೆ ಅಂತ ಕಂಡು ಬಂದ್ರೆ ಅವ್ರ ಬಗ್ಗೆ ದಯೆಯನ್ನು ತೋರಿಸ್ಬೇಕು. ದಯೆ ತೋರಿಸ್ಬೇಕು ಅಂತ ಹೀಗೇನು ಬಂತಲ್ಲ, ನಾವು ಅನೇಕ ಜನಗಳನ್ನು ನಮ್ಮ ಸುತ್ತಮುತ್ತಲು ನೋಡ್ತಾ ಇರ್ತೇವೆ. ಅದರಲ್ಲಿ ಅವರು ನಮಗಿಂತ ಕಡಿಮೆ ಜ್ಞಾನ ಉಳ್ಳವರಾಗಿದ್ದಾರೆ, ಕಡಿಮೆ ಸಾಧನೆ ಉಳ್ಳವರಾಗಿದ್ದಾರೆ ಅಂತ ಹೀಗೆಲ್ಲ ಕಂಡು ಬರ್ತಿರ್ತದೆ. ಅವ್ರ ಬಗ್ಗೆ ದಯೆ ತೋರಿಸ್ಬೇಕು ಅಂತ ಹೇಳಿದ್ದು ಬಹಳ ಮಹತ್ವದ್ದು. ಯಾಕೆ ಅಂತಂದ್ರೆ, ಇವತ್ತು ನಾವು ಅವ್ರಿಗಿಂತ ಹೆಚ್ಚು ಸಾಧನೆ ಮಾಡಿದ್ದೇವೆ, ಹೆಚ್ಚು ಜ್ಞಾನ ಪಡ್ಕೊಂಡಿದ್ದೇವೆ ಅಂತ ಸಮಾಜ ನಮ್ಮನ್ನು ಗೌರವಿಸ್ತಾ ಇರಬಹುದು, ಅಥವಾ ನಾವು ಹಾಗೆ ತಿಳ್ಕೊಂಡಿರಬಹುದು. ಆದ್ರೆ ನಾವಿವತ್ತು ಈ ಹಂತಕ್ಕೆ ಏನು ಬಂದಿದ್ದೀವಿ, ಇದು ಅನೇಕ ಜನ್ಮಗಳ ಸಾಧನೆಯ ಬಳಿಕನೇ ಈ ಹಂತಕ್ಕೆ ಬಂದಿದ್ದೀವಿ. ಸ್ವರೂಪಯೋಗ್ಯತೆ, ನಮ್ಮ ಸ್ವರೂಪಯೋಗ್ಯತೆಯು ನಮಗೆ ಗೊತ್ತಿಲ್ಲ, ಅವ್ರ ಸ್ವರೂಪಯೋಗ್ಯತೆ ಅವ್ರಿಗೆ ಗೊತ್ತಿಲ್ಲ, ಅವ್ರ ಸ್ವರೂಪಯೋಗ್ಯತೆ ನಮಗೆ ಗೊತ್ತಿಲ್ಲ, ನಮ್ಮ ಸ್ವರೂಪಯೋಗ್ಯತೆ ಅವ್ರಿಗೆ ಗೊತ್ತಿಲ್ಲ. ಹೀಗಿರುವಾಗ ಈ ಜನ್ಮದ ಈ ಹಂತದಲ್ಲಿ ನಾವು ಈಗೇನು ಸಾಧನೆ ಮಾಡಿದ್ದೀವಿ, ಜ್ಞಾನವನ್ನು ಗಳಿಸಿದ್ದೀವಿ ಅಂತ ತಿಳ್ಕೊಂಡಿದ್ದೇವೆ, ಸಮಾಜ ಹಾಗೇನು ತಿಳ್ಕೊಂಡಿದೆ, ಇದನ್ನ ನಾವು ಪಡ್ಕೊಳ್ಬೇಕಾದ್ರೂ ಕೂಡ ಅನೇಕ ಜನ್ಮಗಳ ಸಾಧನೆ ಬಳಿಕನೇ ಪಡ್ಕೊಂಡಿದ್ದೇವೆ. ಅವರಿಗೆ ಇನ್ನೂ ಅಷ್ಟು ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ. ನಾವು ಅವರ ಹಂತದಲ್ಲಿದ್ದಾಗ, ಇವತ್ತವರು ಯಾವ ಹಿಂದುಳಿದ ಹಂತದಲ್ಲಿದ್ದಾರೆ, ಅವರ ಹಂತದಲ್ಲಿ ನಾವಿದ್ದಾಗ ನಾವು ಕೂಡ ಅಜ್ಞಾನಿಗಳಾಗೇ ಇದ್ದೆವು. ನಮ್ಮ ಸಾಧನೆಯು ಕೂಡ ಬಹಳ ಕಡಿಮೆಯೇ ಇತ್ತು. ನಾವು ಶೋಚನೀಯರಾಗೇ ಇದ್ದೆವು. ನಮ್ಮ ಬಗ್ಗೆನೂ ಕೂಡ ನಮ್ಗಿಂತ ಉತ್ತಮರಾದವರು ದಯೆನೇ ತೋರಿಸ್ತಾ ಇದ್ರು.
ಅದನ್ನ ನಾವಿವತ್ತು ಅವ್ರನ್ನ ಕೀಳಾಗಿ ಕಾಣಬಾರದು, ತಿರಸ್ಕಾರ ಮಾಡಬಾರದು ಅನ್ನುವಂಥ ಯಾವುದೇ ಒಂದು ಉತ್ತಮವಾದ ಎಚ್ಚರ ಬೇಕು. ಯಾಕೆಂದ್ರೆ ನಾವು ಪರಮಾತ್ಮನ ಮುಷ್ಟಿಯಿಂದ ಸೃಷ್ಟಿಗೆ ಬಂದ ಕ್ಷಣದಿಂದ ಅತ್ಯುತ್ತಮವಾದ ಜ್ಞಾನ, ಅತ್ಯುತ್ತಮವಾದ ಸಾಧನೆ, ಅತ್ಯುತ್ತಮವಾದ ಎಚ್ಚರವನ್ನೇ ಪಡ್ಕೊಂಡು ಎಂದೂ ಅದನ್ನು ಮರೆಯದಂತೆ ಇಲ್ಲಿವರೆಗೆ ಮುಂದೆ ಬಂದಿಲ್ಲಲ್ಲ. ಅನೇಕ ಏಳು ಬೀಳುಗಳನ್ನು ಎದುರಿಸೇ ಬಂದಿದ್ದೀವಲ್ಲ. ಹಾಗೆ ಅವರು ಕೂಡ. ಹಾಗಿರುವಾಗ ನಾವು ಅವ್ರನ್ನ ಯಾಕೆ ತಿರಸ್ಕಾರದಿಂದ ಕಾಣಬೇಕು? ದಯೆಯಿಂದ ಕಾಣ್ರಿ ಅವ್ರ ಬಗ್ಗೆ ಒಂದು ಸಹಾನುಭೂತಿ ಇರ್ಲಿ ಅಂತ ಶಾಸ್ತ್ರ ಎಚ್ಚರಿಸಿದೆ. ಮತ್ತೆ ನಾನು ಆಗಲೇ ಹೇಳಿದಂತೆ ಯೋಗ್ಯತೆ ಎಂದು ಸ್ವರೂಪಕ್ಕೆ ಸಂಬಂಧಪಟ್ಟದ್ದಿದೆ, ಈ ಜನ್ಮದಲ್ಲಿ ಮಾಡಿದ ಸಾಧನೆಯನ್ನು ಅವಲಂಬಿಸಿದ್ದು ಇದೆ. ಹೀಗಿರುವಾಗ ಇವತ್ತು ನಮಗಿಂತ ಕಡಿಮೆ ಸಾಧನೆ ಮಾಡಿದವರು, ಜ್ಞಾನ ಕಡಿಮೆ ಇದ್ದವರು ಅಂತ ಸಮಾಜದಲ್ಲಿ ಯಾರು ಕಾಣ್ತಾ ಇದ್ದಾರೆ, ಅವರು ಸ್ವರೂಪಯೋಗ್ಯತೆಯ ದೃಷ್ಟಿಯಿಂದ ನಮಗಿಂತ ಕಡಿಮೆ ಇದ್ದಾರೆ ಅಂತ ಹೇಳಿ ತೀರ್ಮಾನ ಮಾಡಿ ತಿಳ್ಕೊಳ್ಳುವುದು ಹೇಗೆ? ಅದು ಸಾಧ್ಯ ಆಗೋದಿಲ್ಲ. ಈ ಒಂದು ಎಚ್ಚರನೂ ನಮಗಿರಬೇಕು. ಸ್ವರೂಪಯೋಗ್ಯತೆಯ ದೃಷ್ಟಿಯಿಂದಲೇ ಬಹಳ ದೊಡ್ಡ ವ್ಯಕ್ತಿ ಅಲ್ಲಿ ಇದ್ದಿರಬಹುದು, ಯಾರಿಗ್ ಗೊತ್ತು? ಯಾವ ಹುತ್ತದಲ್ಲಿ ಯಾವ ಹಾವಿರ್ತದೋ ಯಾರಿಗ್ ಗೊತ್ತು? ನಾನು ಅನೇಕ ಬಾರಿ ನನ್ನ ವೈಯಕ್ತಿಕ ಅನುಸಂಧಾನಕ್ಕಾಗಿ ಇದನ್ನ ಆಲೋಚನೆ ಮಾಡುವುದಿದೆ. ಒಂದೆರಡು ಬಾರಿ ಅದನ್ನು ಪ್ರವಚನದಲ್ಲೂ ಕೂಡ ಹೇಳಿದ್ದೆ. ಈ ಸಂದರ್ಭದಲ್ಲಿ ಅದು ಹೇಳುವುದು ಬಹಳ ಸೂಕ್ತವಾಗಿ ಕಾಣಿಸ್ತದೆ. ಒಂದು ಪ್ರದೇಶದಲ್ಲಿ ಒಬ್ಬ ಬಾವಿ ತೋಡ್ತಾ ಇರ್ತಾನೆ. ಒಂದು 10 ಅಡಿ ತೋಡಿದ ಕೂಡಲೇ, 10-20 ಅಡಿ ತೋಡಿದ ಕೂಡಲೇ ನೀರು ಬಂತು. ಅಷ್ಟು ನೀರು ಬಂದ್ಕೊಂಡ್ರೆ ಮನುಷ್ಯ ಏನ್ ತಿಳ್ಕೊತಾನೆ ಅಂದ್ರೆ, ಮನುಷ್ಯನ ಪ್ರತಿಯೊಂದು ಆಲೋಚನೆಯು, ಪ್ರತಿಯೊಂದು ಕ್ರಿಯೆಯೂ ಕೂಡ ಅಹಂಕಾರದಿಂದ ಪ್ರೇರಿತ ಆಗಿರ್ತದೆ. ದೇವ್ರ ಕಣ್ತರ್ದ, ಬೇರೆ ಯಾರಿಗೋ ಮಾಡದೇ ಇರೋ ಅನುಗ್ರಹವನ್ನು ನನಗೆ ಮಾಡಿದ, ನನ್ಗೆ ಬೇಗ ನೀರು ಬಂತು ಅಂತ ತಿಳ್ಕೊತಾನೆ. ಪಕ್ಕದ ಜಾಗದಲ್ಲಿ ಮತ್ತೊಬ್ಬ ಬಾವಿ ತೋಡ್ತಾ ಇದ್ದ. 30 ಆಯ್ತು, 40 ಆಯ್ತು, 50 ಆಯ್ತು, ಇನ್ನೂ ನೀರು ಬಂದಿಲ್ಲ. ಇವನ್ನ ನೀವೇನೋ ಬಹಳ ದೊಡ್ಡ ಸಾಧನೆ ಮಾಡಿದ್ದೀರಿ, ನಿಮ್ದೊಂದು ಬಹಳ ಪುಣ್ಯ ಇದೆ ಅಂತ ಅವನ್ನ ಹುರಿದುಂಬಿಸೋರು ಇರ್ತಾರೆ. ಇವನು ಅವ್ನು ತಿಳ್ಕೊತಿರ್ತಾನೆ. ವಸ್ತುತಃ ಭಗವಂತನ ಅನುಗ್ರಹ ಯಾವ್ದು ಹೌದು ಯಾವ್ದು ಅಲ್ಲ ಅಂತ ಇವನಿಗೆ ಗೊತ್ತಾಗೋದೇ ಇಲ್ಲ. ನಮ್ಮ ಸಾಧನೆ ನಾವು ಅಪೇಕ್ಷೆ ಪಟ್ಟದ್ದು ಆಗಿಬಿಟ್ರೆ ಅದು ಭಗವಂತನ ಅನುಗ್ರಹ ಅಂತ ತಿಳ್ಕೊತೀವಿ. ನಾವು ಅಪೇಕ್ಷೆ ಪಟ್ಟದ್ದಾಗಲಿಲ್ಲ ಅಂದ್ರೆ ಭಗವಂತ ಅನುಗ್ರಹ ಮಾಡಲಿಲ್ಲ ಅಂತ ತಿಳ್ಕೊತೀವಿ. ಆದ್ರೆ ಆ ಪಕ್ಕದ ಜಾಗದಲ್ಲಿ ಒಬ್ಬ ಬಾವಿ ತೋಡ್ತಾ ಇದ್ದ ವ್ಯಕ್ತಿಗೆ 50 ಆಗಿ 60 ಆಗಿ 100 ಸಮೀಪಕ್ಕೆ ಬಂದಾಗ ನೀರೊಮ್ಮೆ ಬಂದ್ರೆ ಅದು ಯಾವ ಬರಗಾಲಕ್ಕೂ ಯಾವ ಬೇಸಿಗೆ ಕಾಲಕ್ಕೂ ಬತ್ತದೇ ಇರುವಷ್ಟು ನೀರು ಅವಂದಾಗಿದ್ರೆ, ನಮ್ದು 10-20 ಅಡಿಗೆ ಬಂದ ನೀರು ಒಂದು ಸಾಧಾರಣ ಬೇಸಿಗೆ ಬಂದ ಮಾತ್ರಕ್ಕೆ, ಒಂದು ಸಣ್ಣ ಬರಗಾಲ, ಒಂದು ತಿಂಗಳು ಯಾವ ಮಳೆಗಾಲದಲ್ಲಿ ಮಳೆ ಆಗದೆ ಇದ್ದ ಮಾತ್ರಕ್ಕೆ ಈ ನಮ್ಮ ಬಾವಿಯಲ್ಲಿ ನೀರೆಲ್ಲ ಹಿಂಗುವಂತಿದ್ರೆ ನಾವು ಅಹಂಕಾರ ಪಟ್ಟೇನು ಉಪಯೋಗ? ಆದ್ರಿಂದ ಭಗವಂತನ ಅನುಗ್ರಹ ಅಂತ ಅನ್ನೋದನ್ನ ನಮ್ಮ ಮೂಗಿನ ನೇರಕ್ಕೆ ವ್ಯಾಖ್ಯಾನಿಸಬಾರದು. ಇದು ಬಹಳ ಮಹತ್ವದ್ದು. ಆದ್ರಿಂದಲೇ ನಮ್ಮ ಸುತ್ತಮುತ್ತ ಕಾಣುವಂತಹ ಬೇರೆ ಬೇರೆ ಜನ ಇರ್ತಾರಲ್ಲ, ಅವರು ಯಾವ್ದಾವುದೋ ಹುತ್ತದಂತೆ ಇರ್ತಾರೆ, ಯಾವ್ದಾವುದೋ ಬಾವಿ ಅಂತ ಇರ್ತಾರೆ. ಅವರಲ್ಲಿ ಏನಿದೆಯೋ ಅದು ನಮ್ಗೆ ಗೊತ್ತಾಗೋದಿಲ್ಲ. ಗೊತ್ತಾಗದೇ ಇರೋದ್ರಿಂದ ಅವರನ್ನ ತಿರಸ್ಕರಿಸಬಾರ್ದು, ಅವ್ರನ್ನ ಕೀಳಾಗಿ ಕಾಣಬಾರ್ದು, ಅವರನ್ನ ದಯೆಯಿಂದ ಕಾಣಬೇಕು. ಆ ದಯೆಯನ್ನು ಕೂಡ ಸ್ವರೂಪಯೋಗ್ಯತೆ ನಮ್ಗೆ ಗೊತ್ತಿಲ್ಲ, ಈಗೇನು ಕಂಡಿದೆ ಅದಕ್ಕನುಸಾರವಾಗಿ ವರ್ತಿಸ್ತಾ ಇದ್ದೀನಿ ಅನ್ನೋ ಎಚ್ಚರ ಇಟ್ಕೊಂಡಿರ್ಬೇಕು. ಇಲ್ಲದೆ ಹೋದ್ರೆ ಮನುಷ್ಯ ಭ್ರಷ್ಟನಾಗ್ತಾನೆ. ಇದು ಬಹಳ ಎಚ್ಚರದ್ದು, ದಯೆ ತೋರಿಸ್ಬೇಕು ಅಂತ. ಇಷ್ಟನ್ನೆಲ್ಲ ಅಲ್ಲಿ ವಿವರಿಸಲಿಲ್ಲ, ಭಾಗವತದಲ್ಲೂ ವಿವರಿಸಲಿಲ್ಲ, ಭಾಗವತ ತಾತ್ಪರ್ಯದಲ್ಲೂ ವಿವರಿಸಲಿಲ್ಲ. ಆದ್ರೆ ದಯೆ ತೋರಿಸ್ಬೇಕು ನೀವು ಅವ್ರ ಬಗ್ಗೆ, ಹೊರತು ತಿರಸ್ಕಾರ ತೋರಿಸಬಾರ್ದು. ನಿಮ್ ಗೈಡ್ಲೈನ್, ನಮ್ಮ ವರ್ತನೆ ಹೇಗಿರ್ಬೇಕು, ಮನುಷ್ಯಂದು ಒಬ್ಬೊಬ್ಬರ ಜೊತೆನೂ ಹೇಗೆ ವರ್ತನೆ ಇರಬೇಕು ಅಂತ ಅನ್ನೋದನ್ನೆಲ್ಲ ಭಾಗವತ ಸೂಕ್ಷ್ಮವಾಗಿ ಹೇಳಿದೆ. ನಾವು ಅದನ್ನು ತಿಳ್ಕೊಳ್ಬೇಕಷ್ಟೇ. ಮತ್ತೆ ಸಮಾನರಲ್ಲಿ ಮೈತ್ರಿಯನ್ನು ತೋರಿಸ್ಬೇಕು, ಉತ್ತಮರಲ್ಲಿ ನಮ್ರತೆಯನ್ನು ತೋರಿಸ್ಬೇಕು. ನಮ್ರತೆಯನ್ನ ತೋರಿಸುವುದನ್ನು ಮನುಷ್ಯ ಯಾವತ್ತೂ ಕೂಡ ಮರೆಯಬಾರದು. ದೊಡ್ಡ ಸಾಧನೆ ಮಾಡಿದ್ದೇನೆ, ದೊಡ್ಡ ವಂಶ ಅಂತ ಯಾವತ್ತು ಬೀಗಬಾರದು. ಒಬ್ಬ ಅತ್ಯುತ್ತಮವಾದ ಸಾಧನೆ ಮಾಡಿದ್ದಾನೆ ಎಂದು ಮಾತ್ರಕ್ಕೆ, ಜ್ಞಾನ ಗಳಿಸಿದ್ದಾನೆ ಎಂದು ಮಾತ್ರಕ್ಕೂ ಕೂಡ ಅವನನ್ನ ಗೌರವಿಸುವಂತ ಒಂದು ಎಚ್ಚರ ನಮ್ಗೆ ಯಾವತ್ತೂ ಇರಬೇಕು. ಆಯ್ತು, ಈಗಲೇ ನಾವು ನೋಡುವುದೇನು, ಈ ಉತ್ತಮರಲ್ಲಿ ನಮ್ರತೆಯನ್ನು ತೋರಿಸ್ಬೇಕು ಅಂತ ಬಂತಲ್ಲ. ನಮ್ಮಲ್ಲಿ ಎಲ್ಲವೂ ಮೂರಾಗೇ ಇದೆ. ಸಾತ್ವಿಕರು, ರಾಜಸರು, ತಾಮಸರು ಅಂತಿದ್ದಾರೆ, 3 ವಿಧವಾಗಿ. ಆ ಸಾತ್ವಿಕರು ಅಂದ್ರೆ ಮುಕ್ತಿ ಯೋಗ್ಯರಾದವರು, ಅವರು ಕೂಡ ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಅಂತಿದ್ದಾರೆ. ರಾಜಸ ಸಾತ್ವಿಕರು, ರಾಜಸ ತಾಮಸರು ಅಂತಿದ್ದಾರೆ. ಹಾಗೆ ತಾಮಸರು ಕೂಡ ಇದ್ದಾರೆ. ಎಲ್ಲಿ ಹೋದ್ರೂ ಎಲ್ಲವೂ 3 ವಿಧವಾಗೇ ಇದೆ. ವಿಷಯ ಭಾಷೆ, ಸಮಾಧಿ ಭಾಷೆ ಅಂತ ಹೀಗೆಲ್ಲ ಈ ತರ ಅನೇಕ ಭಾಷೆಗಳಿದ್ರೆ ಅದರಲ್ಲಿ ಮತ್ತೆ ಅದರ ವರ್ಗೀಕರಣಗಳೆಲ್ಲ ಇವೆ. ಹೀಗೆ ಈ ಉತ್ತಮರು ಅಂತ ಏನಿದ್ದಾರಲ್ಲ, ಅವರು ಉತ್ತಮರು, ಮಧ್ಯಮರು, ಅಧಮರು ಅಂತ 3 ಥರದ ಸಜ್ಜನರಿದ್ದಾರೆ. ಸಂತಸ್ತು ತ್ರಿವಿಧ ಪ್ರೋಕ್ತ ಉತ್ತಮ ಮಧ್ಯಮ ಅಧಮಾಹ ಮಧ್ಯಮಾಧಮಾಹ. ಉತ್ತಮ ದೇವತಾಸ್ತ್ರ ಋಷ್ಯಾದ್ಯ ಮಧ್ಯಮ ಮತಃ. ದೇವ ಋಷಿ ಪಿತೃಪಾಹ ನರಾಹ ಅಂತಿರುವಂತೆ
ಮೊದಲನೇ ಸ್ಥಾನ ಎಲ್ಲದಕ್ಕೂ ಕೂಡ ಭಾಗವತೋತ್ತಮರೂ ಅವರೇ, ಉತ್ತಮ ಸಜ್ಜನರೂ ಅವರೇ. ಅವರಾದ ಬಳಿಕನ ಸ್ಥಾನವೇ ಈ ಋಷಿಮುನಿಗಳದು. ಋಷ್ಯಾದ್ಯ ಮಧ್ಯಮಾಮತಾಹ ಅಧಮ ಮಾನುಷೋತ್ಕೃಷ್ಟಾಹ. ಮನುಷ್ಯೋತ್ತಮರು ಅಂತ ಯಾರಿದ್ದಾರಲ್ಲ 32ನೇ ಕಕ್ಷಾದಲ್ಲಿ ಬರುವವರು, ಅವರೇ ಅಧಮ ಸಜ್ಜನರು. ತೇಜಾಪಿ ತ್ರಿವಿಧಾಮತಾಹ. ಹೀಗೆ 3 ವಿಧವಾಗಿದ್ದಾರೆ. ಸಣ್ಣವರು ಮನುಷ್ಯೋತ್ತಮರು, ಮನುಷ್ಯೋತ್ತಮರು ಕೂಡ ಮತ್ತೆ 3 ಬಗೆಯಾಗಿದ್ದಾರೆ ಅಂತ ಅದನ್ನು ವರ್ಣಿಸ್ತಾರೆ. ತೇಜಾಪಿ ತ್ರಿವಿಧಾಮತಾಹ, 3 ರೀತಿಯಾಗಿ ಅವರಿದ್ದಾರೆ. ಅವ್ರು ಹೇಗೆ ಅಂತಂದ್ರೆ, ಅದರಲ್ಲಿ ಚತುರ್ಗುಣೋಪಾಸಕಾ ಮನುಷ್ಯೋತ್ತಮ ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ. ಅದರಲ್ಲಿ 4 ಗುಣಗಳನ್ನು ಉಪಾಸನೆ ಮಾಡುವವರು ಯಾರಿದ್ದಾರಲ್ಲ, ಸತ್ ಚಿತ್ ಆನಂದ ಆತ್ಮ ಅಂತ ಪರಮಾತ್ಮನನ್ನು ಉಪಾಸನೆ ಮಾಡುವವರು ಇದ್ದಾರಲ್ಲ, ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೇಹೇ ಅಂತೇನು ಅಣುಭಾಷ್ಯದಲ್ಲಿ ಹೇಳ್ತಾರೆ. ಹಾಗೆ 4 ಗುಣಗಳನ್ನು ಉಪಾಸನೆ ಮಾಡುವವರು ಮನುಷ್ಯೋತ್ತಮರಲ್ಲಿ ಅದರಲ್ಲೇ ಮತ್ತು ಉತ್ತಮರು. ಅದಾದ್ಮೇಲೆ ದ್ವಿತ್ರಿಗುಣೋಪಾಸಕಾ ಮನುಷ್ಯೋತ್ತಮೇಶು ಮಧ್ಯಮಾಹ. 2-3 ಗುಣಗಳನ್ನು ಉಪಾಸನೆ ಮಾಡುವವರು, ಸತ್ ಚಿತ್ ಆನಂದ ಆತ್ಮ. ಅದರಲ್ಲಿ ಆಗ್ಲಿಲ್ಲ, ಸತ್ತು ಯಾವುದು ಗೊತ್ತಾಗ್ಲಿಲ್ಲ, ಗುಣಪೂರ್ಣ ಅಂದ್ರೆ ಏನಂತ ಗೊತ್ತಾಗ್ಲಿಲ್ಲ. ಇವೆಲ್ಲ ಬಹಳ ಮಹತ್ವದ ಸಂಗತಿಗಳು. ಅದೇನಾಗಿ ಗುಣಪೂರ್ಣ ಅಂತಂದ್ರೆ, ಗುಣ ಅಂದ್ರೆ ಏನು, ಅವನ ಕರುಣೆ ಅಂದ್ರೆ ಏನು, ಅವನ ಶೌರ್ಯ ಅಂದ್ರೆ ಏನು, ಅವನ ಜಗತ್ತನ್ನು ಸೃಷ್ಟಿ ಮಾಡೋದಂದ್ರೆ ಏನು. ನಾವು ಬಾಯಿಂದ ಶಬ್ದಗಳನ್ನು ಉಚ್ಚಾರ ಮಾಡ್ತೇವೆ, ವಸ್ತುತಃ ಗುಣಗಳ ವ್ಯಾಪ್ತಿ ಪರಮಾತ್ಮನ ಹೇಗಿದೆ ಅಂತ ಅನ್ನೋದು ನಮ್ಗೆ ಕನ್ವಿನ್ಸ್ ಆಗಿರೋದಿಲ್ಲ. ಅದನ್ನ ಬಗೆದು ನೋಡಿದ್ರೆ ಹೌದು ಹಾಗೆಂದ್ರೆ ಏನು, ನನಗೆ ಅದ್ರ ಬಗ್ಗೆ ಸಂಶಯ ಇದೆ ಅಂತ ಅನಿಸ್ಬಿಡ್ತದೆ ಎಷ್ಟೋ ಸರಿ. ಅದಕ್ಕಾಗಿ ಅವನಿಗೆ ಗುಣಪೂರ್ಣ ಅಂತ ಗೊತ್ತಾಗ್ಲಿಲ್ಲ, ಅವನನ್ನ ಜ್ಞಾನ ಸ್ವರೂಪ ಅಂತ ಉಪಾಸನೆ ಮಾಡಿದ್ರು ಒಬ್ಬ, ಮತ್ತೊಬ್ಬ ನನ್ನ ನಿಯಾಮಕ ಅಂತ ಅಷ್ಟೇ ಉಪಾಸನೆ ಮಾಡಿದ. ಏನು ಸಾಧ್ಯ ಆಗ್ತದೋ ಅಷ್ಟೇ ಮಾಡಿದ. ದ್ವಿತ್ರಿ ಗುಣೋಪಾಸಕರು, 2-3 ಗುಣಗಳನ್ನು ಉಪಾಸನೆ ಮಾಡಿದವರು ಮನುಷ್ಯೋತ್ತಮರಲ್ಲಿ ಮಧ್ಯಮರು. ಆತ್ಮತ್ವ ಮಾತ್ರೋಪಾಸಕಾ ಮನುಷ್ಯೋತ್ತಮೇಶು ಅಧಮಾಹ ಇತಿ ವಿವೇಕೋ ದೃಷ್ಟವ್ಯ. ಏನು ಗೊತ್ತಿಲ್ಲಪ್ಪ ನಮ್ಗೇನು ಅರ್ಥ ಆಗ್ಲಿಲ್ಲ, ಯಾವ ಅದನ್ನ ಬಿಟ್ಬಿಡಿ. ಸತ್ ಚಿತ್ ಆನಂದ ಯಾವುದು ಗೊತ್ತಾಗ್ಲಿಲ್ಲ, ನಮ್ಗೆ ಆತ್ಮ ಅಂತ ಒಂದೇ ಗೊತ್ತು. ಏನದು ಆತ್ಮ ಅಂತಂದ್ರೆ, ಆತ್ಮ ಅಂದ್ರೆ ನಿಯಾಮಕ ಅಂತ ಅರ್ಥ, ಒಳಗಿದ್ದು ನಮ್ಮನ್ನು ನಿಯಮಿಸುವವನು, ಇಷ್ಟೇ ನಮ್ಗೆ ಗೊತ್ತಿರೋದು. ಪರಮಾತ್ಮನಿಗೆ ಅನಂತ ಗುಣ ಇವೆಯಾ, ಅನಂತ ಗುಣ ಅಂದ್ರೆ ಯಾವ್ದ್ಯಾವ್ದು, ಅನಂತ ಗುಣ ಹೋಗ್ಲಿ, 6 ಗುಣ ಇವೆಯಾ, ಆ 6 ಗುಣಗಳಾದ್ರೂ ಪಟ್ಟಿ ಮಾಡಿ ನೋಡೋಣ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರೇಯ ಶ್ಲೋಕ ಹೇಳ್ತೇವೆ. ಆ ಶ್ಲೋಕವನ್ನು ವ್ಯಾಖ್ಯಾನಿಸಿ ನೋಡೋಣ ಅಂತಂದ್ರೆ ನಮ್ಗೆ ಆ ಶ್ಲೋಕದ ಸರಿಯಾದ ವ್ಯಾಖ್ಯಾನವೂ ಮಾಡ್ಲಿಕ್ಕೆ ಬರೋದಿಲ್ಲ, ಮಾಡಿದ್ದು ಅರ್ಥವೂ ಆಗ್ಲಿಕ್ಕಿಲ್ಲ ಬೇರೆ ಯಾರಾದ್ರೂ ಮಾಡಿದ್ರೆ. ಆದ್ರಿಂದ ಆ ಗುಣಗಳ ಅರ್ಥ ನಮಗೆ ಆಗದೆ ಇರಬಹುದು, ಕರುಣೆಯ ಅರ್ಥ ಆಗದೆ ಇರಬಹುದು. ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡೋದು ಅಂದ್ರೆ ಏನದು, ಇಂಥವೆಲ್ಲ ಪ್ರಶ್ನೆಗಳನ್ನ ದೇವರನ್ನು ಕುರಿತಾಗಿ ಬರೆದು ಅನೇಕ ಪುಸ್ತಕಗಳಲ್ಲಿ ಚರ್ಚೆ ಮಾಡಿದ್ದಾರೆ. ಒಂದ್ಸರಿ ಪರಮಾತ್ಮ ಈ ಸೃಷ್ಟಿಯ ಆರಂಭದಲ್ಲಿ ಇದು ಜಗತ್ತು ಹೀಗೆ ಸೃಷ್ಟಿ ಆಗಲಿ ಅಂತ ಇಚ್ಛೆ ಮಾಡಿ ಸುಮ್ಮನೆ ಇದ್ದು ಬಿಟ್ಟಿದ್ದಾನೋ, ಅಥವಾ ಪ್ರತಿಯೊಂದು ಕಾರ್ಯದ ಹಿಂದೆನೂ ಹೀಗಾಗ್ಬೇಕು ಅಂತ ಪ್ರತಿಯೊಂದು ಸರಿ ಕಾರ್ಯ ಮಾಡ್ತಾನೋ, ಹೀಗೆಲ್ಲ ಪ್ರಶ್ನೆ ಕೇಳಿದ್ದಾರೆ. ಯಾಕೆಂತಂದ್ರೆ ಪರಮಾತ್ಮನ ಕುರಿತು ನಮ್ಗೆ ಏನೂ ಗೊತ್ತಿಲ್ಲ. ಅದು ಪರಮಾತ್ಮನ ಶೈಲಿಯೇ ಹಾಗೆ, ಕಾರ್ಯಶೈಲಿಯೇ ಹಾಗದು. ಅದು ಯಾಕೆ ಅಂತಂದ್ರೆ, ನತತ್ರ ಚಕ್ಷುರ್ಗಚ್ಚತಿ ನವಾಗಚ್ಚತಿ ನೋ ಮನಃ ನವಿದ್ಮ ನವಿಜಾನೀಮಃ ಯಥೈತದ ಅನುಶಿಷ್ಯಾತ್. ನಮ್ಮ ಕಣ್ಣಲ್ಲಿ ಹೋಗೋದಿಲ್ಲ, ನಮ್ಮ ಮಾತಲ್ಲಿ ಹೋಗೋದಿಲ್ಲ, ನಮ್ಮ ಮನಸ್ಸಲ್ಲಿ ಹೋಗೋದಿಲ್ಲ. ಅದರಿಂದ ನಮ್ಗೆ ಪರಮಾತ್ಮನ ಬಗ್ಗೆ ಏನೇನೂ ಗೊತ್ತಿಲ್ಲ, ಗೊತ್ತೇ ಇಲ್ಲ. ನವಿದ್ಮ ನವಿಜಾನೀಮಃ, ನಮ್ಗೇನೂ ಗೊತ್ತಿಲ್ಲ. ಏನಂತಂದ್ರೆ ಯಥೈತದ ಅನುಶಿಷ್ಯಾತ್, ತಲವಕಾರ ಉಪನಿಷತ್ತಿನ ಮಾತಿದೆ. ಪರಮಾತ್ಮ ಜಗತ್ತನ್ನು ಹೇಗೆ ಆಳ್ತಾನೆ, ಹೇಗೆ ಸೃಷ್ಟಿ ಮಾಡ್ತಾನೆ, ಹೇಗೆ ಪಾಲನೆ ಮಾಡ್ತಾನೆ. ಇವ್ರು ಪಾಲನೆ ಮಾಡೋದು ಅಂದ್ರೆ ತಂದೆ ತಾಯಂದಿರು ಮಕ್ಕಳನ್ನು ಪಾಲನೆ ಮಾಡಿದಂತೇನೋ, ರಾಷ್ಟ್ರಪತಿ ಪ್ರಧಾನಮಂತ್ರಿಗಳು ಮಕ್ಕಳನ್ನ ದೇಶವನ್ನು ಆಳಿದಂತೇನೋ. ಹೇಗಿದೆ ಆ ಪಾಲನೆ ಮಾಡೋದು ಅಂದ್ರೆ ಏನದು? ಪ್ರತಿಯೊಂದು ಕಾರ್ಯದಲ್ಲೂ ತಾನು ಪ್ರತ್ಯಕ್ಷ ನಿಂತು ತನ್ನ ಅಸ್ತಿತ್ವ ಕಾಣುವಂತೆ ಮಾಡಿ ನಮ್ಮನ್ನು ಪ್ರೇರಿಸ್ತಾನೋ ಹೇಗೆ, ಏನೂ ಅರ್ಥ ಆಗೋದಿಲ್ಲ. ಆದ್ರಿಂದ ಯಥೈತದ ಅನುಶಿಷ್ಯಾತ್, ಇದು ನಮ್ಗೆ ಗೊತ್ತಿಲ್ಲ. ಅವನು ಆಳ್ತಾನೆ ಅಂತ ಗೊತ್ತು, ಅವನ ನಿಯಂತ್ರಣದಲ್ಲಿದೆ ಅಂತ ಗೊತ್ತು, ಹೇಗೆ ವಿವರಿಸೋಕೆ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ನಮ್ಗೆ ಗೊತ್ತಿರೋದು ಏನು ಅಂತಂದ್ರೆ ಆತ್ಮ ನಮ್ಗೊಂದು ನಿಯಾಮಕನಾಗಿದ್ದಾನೆ ಅಂತ ಒಂದೇ ಗೊತ್ತು. ಈ ಆತ್ಮತ್ವೋಪಾಸನೆಯನ್ನು ಬಿಡುವಂತಿಲ್ಲ. ಆತ್ಮೇತಿ ಉಪದಿಶ್ಯಂತಿ ಗ್ರಾಹಯಂತಿ ಚ, ಅದನ್ನೇ ಬ್ರಹ್ಮಸೂತ್ರ ಹೇಳಿದೆ. ನಾವು ಮನುಷ್ಯೋತ್ತಮರಲ್ಲಿ ಅಧಮರು. ನಮಗೆ ಕಕ್ಷಾಚಾರ್ಯ ನೋಡುವಾಗ ಅನೇಕ ಬಾರಿ ನಾನು ಇದನ್ನು ಹಾಸ್ಯಕ್ಕಾಗಿ ಹೇಳಿದ್ದಲ್ಲ, ನೀವೆಲ್ಲ ಮನುಷ್ಯೋತ್ತಮರು, ನಮ್ ಗತಿ ಏನು ಅಂತ ನನ್ ಕೆಲವರು ಕೇಳಿದ್ದಿದೆ. ಹರಿಕಥಾಮೃತ ಸಾರ ಎಲ್ಲ ಪ್ರವಚನ ಕೇಳಿ, ಹೌದು ನೀವು ಮನುಷ್ಯೋತ್ತಮರು, ನೀವು ಮುಕ್ತಿಗೆ ಹೋಗ್ತೀರಿ, ನಮ್ ಗತಿ ಏನು ಅಂತ ಅವ್ರು ಕೇಳಿದ್ದಿದೆ. ಅದೇ ಇಲ್ಲಿ ನಾವು ಮನುಷ್ಯೋತ್ತಮರು ನಿಮ್ಗೆ ಹೇಗೆ ಗೊತ್ತಾಯ್ತು, ನೀವು ಮನುಷ್ಯೋತ್ತಮರು ಅಲ್ಲ ಅಂತ ನಿಮ್ಗಾದ್ರೂ ಹೇಗೆ ಗೊತ್ತಾಯ್ತು ಅಂತ ನಾನು ಅನೇಕ ಸರಿ ಅವ್ರಿಗೆ ಉತ್ತರಿಸಿದ್ದಿದೆ, ಹಾಸ್ಯದಿಂದ ಮತ್ತೆ ಸಲಿಗೆಯಿಂದ. ನೋಡಿ, ನಾವು ಮನುಷ್ಯೋತ್ತಮರು ಅಂತ ಕರ್ಸ್ಕೊಂಡ್ರು ಕೂಡ ಅಲ್ಲಿ ಮನುಷ್ಯೋತ್ತಮರಲ್ಲಿ ಆ ಕಕ್ಷಾ ತಾರತಮ್ಯದಲ್ಲಿಯೇ, ಆ ಕೊನೆ ಕಕ್ಷಾದಲ್ಲಿಯೇ ಮತ್ತೆ ಕೊನೆಯವರಾಗಿದ್ದೇವೆ ನಾವು
ಆತ್ಮತ್ವೋಪಾಸಕರು. ಇನ್ನೂ ಹಾಸ್ಯದಿಂದ ನಾನು ಅನೇಕ ಬಾರಿ ಅನ್ಕೊಂಡಿದ್ದೆ, ನಾವು ಏಕಗುಣೋಪಾಸಕರಲ್ಲ, ನಾವು ಅರ್ಧ ಗುಣೋಪಾಸಕರು ಅಂತ ಅನ್ಕೊಂಡಿದ್ದೇವೆ. ಅದೇನು ಆತ್ಮ ಪರಮಾತ್ಮನ ಉಪಾಸನೆ ಮಾಡ್ಬೇಕು ಅಂತಿದೆಯಲ್ಲ, ನಾನಾ ಕ್ಲೇಶ ಸಮಾಯುಕ್ತೋ ಪೇತಾವನ್ನೈವ ಸಂತ್ಯಜೆ. ಎಷ್ಟು ತರದ ಕ್ಲೇಶಗಳಿರಲಿ ನಮಗೆ, ಆ ಎಲ್ಲಾ ತರದ ಕ್ಲೇಶಗಳಿದ್ರೂ ಕೂಡ ಈ ಒಂದು ಉಪಾಸನೆಯನ್ನು ಬಿಡುವಂತಿಲ್ಲ. ಆತ್ಮ ಅನ್ನೋ ಉಪಾಸನೆಯನ್ನು ಮನುಷ್ಯ ಯಾವತ್ತೂ ಬಿಡಲೇಬಾರದು. ಆತ್ಮ ವಿಷ್ಣು ರೀತಿ ಧ್ಯಾನಂ ವಿಶೇಷಣ ವಿಶೇಷತಃ ಕರ್ತವ್ಯೋ ನಾಸ್ಯ ಹಾನೇನ ಕಸ್ಯಚಿನ್ ಮೋಕ್ಷಯಿಷ್ಯತೆ ಉಪದೇಶಕ್ಕೆ ತಾದೃಶಃ. ಇದೆಲ್ಲ ಬ್ರಹ್ಮಸೂತ್ರ ಭಾಷ್ಯದ ಶ್ಲೋಕಗಳು. ಆತ್ಮ ವಿಷ್ಣು. ನಾವು ಪರಮಾತ್ಮನ ವೆಂಕಟೇಶ ಅಂತ ಕೆಲವರು, ನರಸಿಂಹ ಅಂತ ಕೆಲವರು, ವಿಷ್ಣು ಅಂತ ಕೆಲವರು, ಹೀಗೆಲ್ಲ ನಾನಾ ಥರದ ಉಪಾಸನೆ ಮಾಡ್ತಾರಲ್ಲ, ಅದಕ್ಕೊಂದು ಆತ್ಮ ಅಂತ ಸೇರಿಸ್ಬಿಡಿ. ವಿಷ್ಣು ಆತ್ಮ. ರಾಮನು ಸುಂದರನಾಗಿದ್ದಾನೆ, ರಾಮ ವಿಶೇಷ, ಸುಂದರ ಅಂತ ಅನ್ನೋದು ವಿಶೇಷಣ. ರಾಮನು ಪರಾಕ್ರಮಿಯಾಗಿದ್ದಾನೆ, ಅದೇ ರಾಮ, ಅವನೇ ವಿಶೇಷ. ಮತ್ತೆ ಪರಾಕ್ರಮ ಅಂತ ಅನ್ನೋದು ವಿಶೇಷಣ. ಹೀಗೆಲ್ಲ ಅಲ್ಲಿ ಬರ್ತಾ ಹೋಯ್ತು. ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ವೆಂಕಟೇಶ ಮಮ ಆತ್ಮ, ನರಸಿಂಹ ಮಮ ಆತ್ಮ, ರಾಮ ಮಮ ಆತ್ಮ. ನಾವು ಪರಮಾತ್ಮ ಯಾವ ರೂಪವನ್ನು ಉಪಾಸನೆ ಮಾಡ್ತಾ ಇದ್ದೀವಿ, ನಮ್ಗೆ ಯಾವ ಕುಲದೈವ ರೂಪದಲ್ಲಿಯೋ ಇಷ್ಟದೈವ ರೂಪದಲ್ಲಿಯೋ ಪರಮಾತ್ಮನ ಯಾವ ರೂಪ ನಮ್ಗೆ ಇಷ್ಟ ಆಗಿದೆ, ಅದಕ್ಕೊಂದು ಆತ್ಮ ಸೇರಿಸ್ಕೊಂಡು ಆತ್ಮ ವಿಷ್ಣು ಅಂತ ಅವ್ರು ತೋರಿಸ್ಕೊಟ್ರು. ಆ ಥರ ಆತ್ಮ ವಿಷ್ಣು, ಆತ್ಮ ವೆಂಕಟೇಶ, ಆತ್ಮ ರಾಮ, ಆತ್ಮ ಕೃಷ್ಣ ಅಂತ ಈಗ ಅವನನ್ನು ಉಪಾಸನೆ ಮಾಡ್ತಾ ಹೋಗ್ಬೇಕು. ಅಥವಾ ಕೃಷ್ಣ ಆತ್ಮ, ನೀವು ಶಬ್ದಗಳನ್ನು ಈ ಕಡೆ ಹಾಕಿದ್ರು ಏನು ವ್ಯತ್ಯಾಸ ಆಗ್ಲಿಕ್ಕಿಲ್ಲ. ಹೀಗೆ ಆತ್ಮ ಅನ್ನುವ ಧ್ಯಾನವನ್ನು ಮಾತ್ರ ಯಾವತ್ತೂ ಬಿಡಬೇಡಿ. ಮತ್ತೆ ಇಲ್ಲಿ ಬಂತಲ್ಲ ಅದರ ಬಗ್ಗೆ ದಯ ತೋರಿಸ್ಬೇಕು ಅಂತ, ಹೇಗೆ ಅವ್ರು ಉಪಾಸನೆ ಮಾಡ್ಬೇಕು ಅಂತ ಅವ್ರು ಯಾರನ್ನ ನಮ್ಮನ್ನು ಕೇಳಿದ್ರೆ, ಉಳಿದುದೆಲ್ಲ ಬಿಡಿ, ಅದು ಉಳಿದು ನಮಗೂ ಅರ್ಥ ಆಗಿಲ್ಲ, ನಿಮಗೂ ಅರ್ಥ ಆಗಿಲ್ಲ. ಹೀಗೊಂದು ಉಪಾಸನೆ ಮಾಡಿಬಿಡಿ ಸಾಕು. ಏನಂತ ಆತ್ಮ ಅಂತ ಉಪಾಸನೆ ಮಾಡಿ. ಅದೇ ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪ್ರಭುರೇವಚ ಅಂದ್ರೆ ಅದೇ, ಅವನು ನನಗೆ ಒಳಗಿದ್ದು ಅಂತರ್ಯಾಮಿಯಾಗಿದ್ದಾನೆ ಅಂತ ಅವನನ್ನು ಉಪಾಸನೆ ಮಾಡಬೇಕು. ವಸ್ತುತಃ ಎಲ್ಲಾ ಶಾಸ್ತ್ರಗಳು, ಸಕಲ ಶಾಸ್ತ್ರಗಳು ಹೇಳುವುದು ಇದನ್ನೇ. ಇದನ್ನ ಐತರೇಯ ಉಪನಿಷತ್ತನ್ನು ಹೇಳಿದ್ದಾರೆ. ತಸ್ಯೈವ ಏತಸ್ಯೈ ಸಂಹಿತಾಯೈ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಸಯೋಹೈತೌ ನಕಾರ ಶಕಾರಾವ್ ಅನುಸಂಹಿತಂ ವೇದ ಸಬಲಾಂ ಸ್ವಪ್ರಾಣಾಂ ಸಂಹಿತಾಂ ವಿದ್ಯಾತ್ ಆಯುಷ್ಯಮಪಿ ವಿದ್ಯಾತ್. ಐತರೇಯ ಉಪನಿಷತ್ತು. ಇದು ವಿಷ್ಣು ಅನ್ನೋ ಶಬ್ದಕ್ಕೂ ಆತ್ಮ ಅನ್ನೋ ಶಬ್ದಕ್ಕೂ ಒಂದು ಸ್ವಲ್ಪ ಹೋಲಿಕೆ ಇದೆ. ಅದೇನು ಅಂತಂದ್ರೆ, ಈ ಆತ್ಮ ಅಂತ ಅನ್ನೋದು ನಿಯಾಮಕ ಅಂತ ಅನ್ನೋದು ಅರ್ಥವನ್ನು ತೋರಿಸ್ತದೆ. ಅಂತಃಸ್ಥಿತ್ವ ಯಮಯತಿ, ಒಳಗಿದ್ದು ನಿಯಾಮಕನಾಗಿದ್ದಾನೆ ಅನ್ನೋ ಅರ್ಥವನ್ನ ಹೇಳ್ತದೆ. ಮತ್ತೆ ಗುಣಪೂರ್ಣ ಅನ್ನೋ ಅರ್ಥವನ್ನು ಹೇಳ್ತದೆ ಆತ್ಮ ಅಂತ ಅನ್ನೋದು. ಇಲ್ಲಿ ಈ ವಿಷ್ಣು ಅಂತ ಅನ್ನೋದು ಇದೆಯಲ್ಲ, ಅಲ್ಲಿಯೂ ಕೂಡ ನಿಯಾಮಕ ಅನ್ನೋ ಒಂದು ಛಾಯೆ ಇದೆ. ಯಾಕೆ ಅಂತಂದ್ರೆ, ತಸ್ಯೈವ ಏತಸ್ಯೈ ಸಂಹಿತಾಯೈ ನಕಾರೋ ಬಲಂ. ಎಲ್ಲೇ ಸಂಹಿತಾದಲ್ಲಿ, ಇಡೀ ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ, ಮತ್ಯಾವುದೇ ಮಹಾಭಾರತ, ಭಾಗವತ ಎಲ್ಲೇ ನ ಬಂದ್ರು ಅದೆಲ್ಲವೂ ಪರಮಾತ್ಮನ ಬಲವನ್ನು ಹೇಳ್ತದೆ. ಶಕಾರ ಪ್ರಾಣ ಆತ್ಮ. ವಿಷ್ಣು ಅನ್ನೋದ್ರೊಳಗೆ ಆತ್ಮ ಸೇರ್ಕೊಂಡಿದೆ. ಶಕಾರ ಏನ್ ಹೇಳ್ತದೆ ಅಂತಂದ್ರೆ, ಅವನು ನಮಗೆ ಒಳಗಿದ್ದಾನೆ ಮತ್ತೆ ನಿಯಾಮಕನಾಗಿದ್ದಾನೆ ಅನ್ನೋ ಅರ್ಥ ಹೇಳ್ತದೆ. ಶ ಬಂದ್ರೆ ಷಣ್ಮುಖ ಶ, ಎಲ್ಲೇ ಬಂದ್ರು ಅವನು ನಮ್ಗೆ ಒಳಗಿದ್ದು ನಿಯಾಮಕನಾಗಿದ್ದಾನೆ ಅನ್ನೋ ಅರ್ಥವನ್ನು ಹೇಳ್ತದೆ. ಹೀಗೆ ಪರಮಾತ್ಮ ಬಲಸ್ವರೂಪನಾಗಿದ್ದಾನೆ, ಒಳಗಿದ್ದು ನಿಯಾಮಕನಾಗಿದ್ದಾನೆ ಅನ್ನೋದನ್ನ ಯಾರು ತಿಳ್ಕೊತಾರಲ್ಲ, ಸಬಲಾಂ ಸ್ವಪ್ರಾಣಾಂ ಸಂಹಿತಾಂ ವಿದ್ಯಾತ್. ಇಡೀ ಋಗ್ವೇದ, ಯಜುರ್ವೇದಗಳ, ಸಾಮವೇದಗಳ, ಅಥರ್ವವೇದಗಳಲ್ಲಿ ಎಲ್ಲಾ ಕಡೆನೂ ಕೂಡ ಭಗವಂತ ಹೇಗೆ ಪ್ರತಿಪಾದ್ಯನಾಗಿದ್ದಾನೆ ಅನ್ನೋದನ್ನು ತಿಳ್ಕೊಂಡಂತೆ ಆಯ್ತು ಅವನು. ಯಾಕೆಂದ್ರೆ ಪರಮಾತ್ಮನ ಗುಣಪೂರ್ಣ ಅಂತ ತಿಳ್ಕೊಂಡ, ಪರಮಾತ್ಮ ಒಳಗಿದ್ದು ನಮ್ಮನ್ನು ನಿಯಂತ್ರಿಸ್ತಿದ್ದಾನೆ ಅಂತ ತಿಳ್ಕೊಂಡ. ಆಯುಷ್ಯಮಪಿ ವಿದ್ಯಾರ್ಥಿ, ಅವನಿಗೆ ಒಂದು ದೀರ್ಘಾಯುಷ್ಯವೂ ಸಿಗ್ಲಿಕ್ಕೆ ಸಾಧ್ಯ ಅಂತ ಅದರಲ್ಲಿ ಐತರೇಯ ಉಪನಿಷತ್ನಲ್ಲಿ ವರ್ಣನೆ ಮಾಡಿದ್ದಾರೆ. ಭಾಷ್ಯವು ಕೂಡ ಅದನ್ನೇ ಹೇಳ್ತದೆ. ವಿಷ್ಣು ನಾಮ್ನಿ ನಕಾರೇಣ ವಿಷ್ಣು ಬಲ ಮುದೀರ್ಯತೆ. ವಿಷ್ಣು ಅನ್ನುವಲ್ಲಿ ಆ ಣ ಅಂತ ಅನ್ನೋದು ವಿಷ್ಣುವಿನ ಬಲವನ್ನು ಹೇಳ್ತದೆ. ವಿಷ್ಣು ನಾಮ್ನಿ ಶಕಾರೇಣ ರಮಾ ಬ್ರಹ್ಮೇಶ ಪೂರ್ವಿಣಃ ನಿಯಂತ್ರತ ಕಿಲಸ್ಯೋಕ್ತ ವಿಷ್ಣು ರುಕ್ತ ತಥಾತ್ಮತ. ಲಕ್ಷ್ಮೀದೇವಿಯಿಂದ ಹಿಡಿದು ಸಕಲ ಪ್ರಪಂಚವನ್ನು ಅವನು ನಿಯಮಿಸ್ತಾ ಇದ್ದಾನೆ ಒಳಗಿದ್ದು ಅಂತ ಶ ಹೇಳ್ತದೆ. ಆದ್ರಿಂದ ಅಂತಸ್ಥಿತ ಉಕಾರಸ್ತು ತಾಚ್ಛೀಲ್ಯಾದಿ ಹರೇರ್ವದೇತ್ ವರ್ಣದ್ವಯ ಸಮಾಯೋಗಿ ಶಬ್ದಸ್ಯಾರ್ಥಮೇವಚು. ಎಲ್ಲೇ ಎರಡು ಅಕ್ಷರಗಳು ಜಗತ್ತಿನಲ್ಲಿ ಕಾಣ್ಲಿ, ಅವು ಈ ಶ ಮತ್ತು ನ ಏನನ್ನು ಹೇಳ್ತಾವೋ ಅದನ್ನೇ ಹೇಳ್ತವೆ. ಈಗ ಯಾರು ತಿಳ್ಕೊತಾನೆ ಅವನು ಇಡೀ ಜಗತ್ತನ್ನೇ ತಿಳ್ಕೊಂಡಂತಾಯ್ತು. ವರ್ಣದ್ವಯ ಸಮಾಯೋಗಿ ಶಬ್ದಸ್ಯಾರ್ಥಮೇವತು. ವಿಷ್ಣು ನಾಮಾರ್ಥ ರೂಪತ್ವಾತ್ ವೇದಾನಾಮಪಿ ಸರ್ವಶಃ. ಎಲ್ಲಾ ವೇದಗಳು, ಸಕಲ ವೇದಗಳು ಕೂಡ ವಿಷ್ಣು ಶಬ್ದದ ಅರ್ಥ ವಿಸ್ತಾರವೇ. ಅನ್ಯೇಷಾಮಪಿ ಶಬ್ದಾನಾಂ ಸಂಹಿತಾ ವಿಷ್ಣುವಾಚಕಾ.
ಜಗತ್ತಿನ ಪ್ರತಿಯೊಂದು ಶಬ್ದ, ಯಾವುದೇ ಒಂದು ವಾಕ್ಯ, ಒಂದು ಪದ, ಅದರೊಂದು ಕ್ಲಾಸ್, ಅದರ 2 ಅಕ್ಷರಗಳು ಸೇರಿದಾಗೆಲ್ಲ ಅವು ಹೇಳೋದು ಇಷ್ಟನ್ನೇ, ಪರಮಾತ್ಮ ಗುಣಪೂರ್ಣ, ಅವನು ನಮ್ಮ ನಿಯಾಮಕ, ಇಷ್ಟನ್ನೇ ಹೇಳ್ತಾ ಇರ್ತಾರೆ. ಈ ಇಷ್ಟು ಅರ್ಥವನ್ನು ಇಟ್ಕೊಂಡು ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ಭಗವಂತನನ್ನ ಯಾವತ್ತು ವಿಷ್ಣುವನ್ನ ಸ್ಮರಿಸಿರಿ. ಅಲ್ಲಿ ನೋಡಿ ಸಂಸ್ಕೃತ ಹೇಗೆ ಅಂತಂದ್ರೆ, ಕನ್ನಡದಲ್ಲಿ ವಿಷ್ಣುವನ್ನು ಸ್ಮರಿಸಿರಿ ಅನ್ನೋದನ್ನು ವಿಷ್ಣು ಎಂದು ಸ್ಮರಿಸಿರಿ ಅಂತ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ವಿಷ್ಣುವನ್ನು ದ್ವಿತೀಯ ವಿಭಕ್ತಿ, ಪರಮಾತ್ಮನನ್ನು ವಿಷ್ಣು ಎಂದು ಸ್ಮರಿಸಿರಿ ಅದು ಬೇರೆ. ಆದ್ರೆ ಸ್ಮರ್ತವ್ಯ ಸತತಂ ವಿಷ್ಣು ಅಂತೇನು ಸಂಸ್ಕೃತ ಶಬ್ದ ಇದೆ, ಅದಕ್ಕೆ ವಿಷ್ಣು ಇದು ಸ್ಮರ್ತವ್ಯ. ಪರಮಾತ್ಮನ ಏನು ಸ್ಮರಣೆ ಮಾಡಬೇಕು ಅಂದ್ರೆ ಪರಮಾತ್ಮನ ಸ್ಮರಣೆ ಮಾಡ್ರಿ ಅಂತ ಅಷ್ಟೇ ಅರ್ಥ. ಅದಕ್ಕೆ ಅಷ್ಟೇ ಅರ್ಥ ಅಲ್ಲ, ವಿಷ್ಣು ಅಂತ ಸ್ಮರಣೆ ಮಾಡ್ರಿ. ಏನಂತ, ಅವನು ಗುಣಪೂರ್ಣ, ಒಳಗಿದ್ದು ನಿಯಮಿಸ್ತಾ ಇದ್ದಾನೆ ನಮ್ಮನ್ನ ಅಂತ ಪರಮಾತ್ಮನ ಸ್ಮರಣೆ ಮಾಡಿ. ವಿಸ್ಮರ್ತವ್ಯೋ ನ ಜಾತುಚಿತ, ಆ ಪರಮಾತ್ಮನ ಗುಣಪೂರ್ಣತ್ವವನ್ನ ನಿಯಾಮಕತ್ವವನ್ನು ಯಾವತ್ತೂ ಮರಿಬಾರದು. ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ನಮಗೆ ಒಟ್ಟಾರೆ ಎಲ್ಲಾ ವಿಧಿ ನಿಷೇಧಗಳು, ಅದನ್ನ ಮಾಡು, ಇದನ್ನ ಮಾಡಬೇಡ, ಈ ಮಡಿ ಮೈಲಿಗೆ ಪ್ರತಿಯೊಂದರದು ಕೂಡ ಒಳಗಿನ ತಾತ್ಪರ್ಯ ಇದೆ. ಅವನು ನಮ್ಗೆ ನಿಯಾಮಕನಾಗಿದ್ದಾನೆ, ಒಳಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರಿತ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಎಲ್ಲಾ ಶಾಸ್ತ್ರಗಳನ್ನು ಓದಿದೆ ನಾನು, ಆಲೋಡನೆ ಮಾಡಿದೆ, ವಿಚಾರ ಮಾಡಿದೆ, ವಿಮರ್ಶೆ ಮಾಡಿದೆ. ಅನೇಕ ಜನ ಗುರುಗಳ ಹತ್ರ ನಾನು ಅದನ್ನ ಉಪಸಕ್ತಿ ಮಾಡಿ ಅವರ ಅಭಿಪ್ರಾಯವನ್ನು ತಗೊಂಡೆ. ಏನ್ ಗೊತ್ತಾಯ್ತು ಅಂತ, ಇದಮೇಕಂ ಸುನಿಷ್ಪನ್ನಂ, ಇದೊಂದು ತೀರ್ಮಾನ ಆಯ್ತು. ಇನ್ನೊಂದು ಧ್ಯೇಯೋ ನಾರಾಯಣ ಸದಾ, ಪರಮಾತ್ಮನನ್ನ ಅಲ್ಲಿ ಕೂಡ ಮತ್ತೆ ನಾರಾಯಣ ಅಂತಾನೆ ಶಬ್ದ ಇದೆ, ಅದು ಗುಣಪೂರ್ಣ ಅನ್ನೋ ಅರ್ಥವನ್ನೇ ಹೇಳ್ತದೆ. ಆತ್ಮ ಅನ್ನೋ ಶಬ್ದನೇ ಏನೇನು ಹೇಳ್ತದ, ಯಾಕಂದ್ರೆ ಅದು ಹಿಂದೆ ಬಂದಿದೆ. ಆತ್ಮ ಅಂದ್ರೆ ಕೇವಲ ನಿಯಾಮಕ ಅನ್ನೋದನ್ನು ಹೇಳೋದಲ್ಲ, ಆತ್ಮ ಅಂತ ಅನ್ನೋದು ಗುಣಪೂರ್ಣತ್ವವನ್ನು ಹೇಳ್ತದಲ್ಲ. ನಿತ್ಯಾತದ ಗುಣತ್ವಾತ್ಸ ಆತ್ಮೇಶು ಶ್ರುತಿಶೋಧಿತ ಅಂತ ಐತರಿ ಉಪನಿಷತ್ ಭಾಷ್ಯದ ಮಾತು. ಆತ್ಮ ಅನ್ನೋದು ಗುಣಪೂರ್ಣತ್ವವನ್ನು ಹೇಳ್ತದೆ, ನಾರಾಯಣ ಅನ್ನೋದು ಅದನ್ನೇ ಹೇಳ್ತದೆ. ಜಯೋ ನಾರಾಯಣ ಸದಾ, ನಾರಾಯಣನನ್ನು ಧ್ಯಾನ ಮಾಡಿರಿ, ನಾರಾಯಣನನ್ನು ಗುಣಪೂರ್ಣ ಅಂತ ಧ್ಯಾನ ಮಾಡಿರಿ, ಇದು ಅದರ ಉದ್ದೇಶ. ಹೀಗೆ ನಾವು ಯಾವತ್ತೂ ನೆನ್ಪಿಡ್ಬೇಕಾದದ್ದೇನು, ಭಗವಂತ ಬಲಜ್ಞಾನ ಸ್ವರೂಪ, ಅವನು ನಮಗೆ ಒಳಗಿದ್ದು ನಿಯಮಿಸ್ತಾ ಇದ್ದಾನೆ, ಇದನ್ನ ಯಾವತ್ತೂ ಮರಿಬಾರದು. ಇದೇನು ಅಂದ್ರೆ ನಾನಾ ಕ್ಲೇಶ ಸಮಾವಿತ್ತೋ ಗೀತಾವನ್ನೇವ ಸಂತ್ಯಜೇತ್. ಎಷ್ಟು ತರದ ಕ್ಲೇಶಗಳು ಬರ್ಬೋದು ಮನುಷ್ಯನಿಗೆ, ಆದ್ರೆ ಈ ಉಪಾಸನೆ ಮಾಡುವ ನಮ್ಮ ಬಲ, ಉಪಾಸನೆ ಮಾಡುವಂತಹ ನಮ್ಮ ಹಂಬಲ, ನಮ್ಮ ಬಲ, ನಮ್ಮ ಉತ್ಸಾಹ ಏನಿದೆ, ಇದನ್ನ ಕಿತ್ಕೊಳ್ಳಿಕ್ ಬರೋದಿಲ್ಲ. ಹೌದು, ಒಂದು ಭಾಗವತದಂತಹ ದೊಡ್ಡ ಗ್ರಂಥವನ್ನು ಓದುವಾಗ, ಅದರ ಶ್ಲೋಕಗಳನ್ನ ವಿವರಿಸುವಾಗ, ಅದನ್ನ ಅರ್ಥ ಮಾಡ್ಕೊಳ್ಳುವಾಗ, ಬ್ರಹ್ಮಸೂತ್ರ ಭಾಷ್ಯದ ಅನುವ್ಯಾಖ್ಯಾನ ಇತ್ಯಾದಿಗಳು, ವೇದದ ಅರ್ಥಗಳು, ಯಾವುದೋ ಮಹಾನಾರಾಯಣ ಉಪನಿಷತ್ತು, ಅವುಗಳ ಗೂಢಾರ್ಥವನ್ನು ತಿಳ್ಕೊಳ್ಳುವಾಗ ನಮ್ಗೆ ತುಂಬಾ ಕ್ಲೇಶ ಅನಿಸ್ಬಹುದು. ಹೇಗೆ ಅಂತಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅದು. ನಾನಾ ಕ್ಲೇಶ ಸಮಾಯುಕ್ತೋಪಿ, ಅನೇಕ ತರದ ಕಷ್ಟಗಳಿದ್ದಾಗಲೂ ಕೂಡ ಪರಮಾತ್ಮ ನಮಗೆ ನಿಯಾಮಕನಾಗಿದ್ದಾನೆ ಅನ್ನುವ ಉಪಾಸನೆಯನ್ನು ಬಿಡಬೇಡಿ ಅಂತ ಹೇಳ್ತಿದ್ದಾರೆ. ಅದೇನು ಅನೇಕ ತರದ ಕಷ್ಟಗಳು, ಇದು ಬಹಳ ಸ್ವಾರಸ್ಯ. ಚಿಕ್ಕ ಮಕ್ಕಳಾಗಿದ್ದೇವೆ, ಈಗ ತಾನೇ ಹುಟ್ಟಿದ್ದೀವಿ, ಬಾಲ್ಯಕ್ಕೆ ಬಂದಿದ್ದೀವಿ, ನಮಗೆ ಪರಮಾತ್ಮನ ಉಪಾಸನೆ ಮಾಡಬೇಕು ಅಂತ ಗೊತ್ತಿಲ್ಲ, ತಂದೆ ತಾಯಿಂದರು ತಿಳಿಸಿದ್ರು, ಮುಂದೆ ಮಾಡ್ತಾ ಹೋದ್ವಿ. ಅಲ್ಲಿ ಅನೇಕ ತರದ ಕಷ್ಟಗಳು, ನಮಗೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋದು ಒಂದು ಕಷ್ಟ. ಸ್ವಲ್ಪ ಪರಮಾತ್ಮನ ಬಗ್ಗೆ ಅರಿವು ಬಂದ ಮೇಲೂ ಕೂಡ ಸತತವಾಗಿ ಮಾಡಬೇಕು ಅಂತ ಎಚ್ಚರ ಇಲ್ಲ. ಮುಂದೆ ಯೌವನ ಬಂತು, ವಿಷಯದ ಅಭಿಲಾಷೆ ಬಂತು, ಮುಂದೆ ಸ್ವಲ್ಪ ಮಧ್ಯ ವಯಸ್ಸಿದ್ದಾಗ ಒಂದಿಷ್ಟು ಪಕ್ವತೆ ಆವಾಗಿರ್ಲಿಕ್ಕೆ ಸಾಧ್ಯ, ಮತ್ತೆ ವಾರ್ಧಕ್ಯ ಬಂತು, ರೋಗಗಳು ಬಂದಾಗ ಯಾವ ಶಾಸ್ತ್ರದ ಶ್ರವಣವನ್ನು ಕೂಡ ಮಾಡ್ಲಿಕ್ಕೆ ಆಗದೇ ಇರುವ ಪರಿಸ್ಥಿತಿ ಇರ್ತದೆ ಮನುಷ್ಯನಿಗೆ. ಮತ್ತೆ ಯಾರಾದರೂ ಶ್ರವಣ ಮಾಡಿಸ್ತಾರೆ ಅಂದರೂ ಕೂಡ ಅದು ಕೇಳಬೇಕು ಅನ್ನುವಂತ ಉತ್ಸಾಹ ದೇಹ ಮನಸ್ಸುಗಳಿಗಿರೋದಿಲ್ಲ. ಇವೆಲ್ಲ ನಾನಾ ಕ್ಲೇಶ. ನಮಗೆ ನಾನಾ ಕ್ಲೇಶ ಅಂತಂದ್ರೆ ಯಾರನ್ನೋ ಕಳ್ಕೊಂಡ್ವಿ, ಬಂಧುಗಳ ಮರಣ, ದಯೆ, ಆ ಕ್ಲೇಶಗಳು ಮಾತ್ರ ಅಲ್ಲ, ಶ್ರವಣ ಮಾಡ್ಲಿಕ್ಕೆ ಅನೇಕ ತರದ ಕ್ಲೇಶಗಳು, ನಮ್ಮದೇ ಕ್ಲೇಶಗಳು. ಬೇರೆ ಯಾರ್ದೋ ಮರಣದಿಂದ, ಅರ್ಥಹಾನಿಯಿಂದ ಆಗುವ ಕ್ಲೇಶ, ಬಡತನದಿಂದ ಆಗುವ ಕ್ಲೇಶ, ಅವೆಲ್ಲ ವಿಷಯ ಬೇರೆ. ಶ್ರವಣ ಮಾಡ್ಲಿಕ್ಕೆ ಅನೇಕ ತರದ ಕ್ಲೇಶಗಳಿವೆ, ಶ್ರವಣ ಮಾಡ್ಲಿಕ್ಕೆ ಅನೇಕ ತರದ ಕ್ಲೇಶಗಳಿವೆ. ಯಾರು ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳಿಕ್ ಆಗದೆ ಇರುವ ಸಮಸ್ಯೆಗಳಿವೆ. ಇಷ್ಟೆಲ್ಲ ಇದ್ರೂ ಕೂಡ ಏತಾವನ್ನೇವ ಸಂತ್ಯಜೇತ್, ಅದೆಲ್ಲ ಇರ್ಬೋದು. ಭಾಗವತ ಅರ್ಥ ಆಗದೆ ಇರ್ಬೋದು, ಅನುವ್ಯಾಖ್ಯಾನ ಅರ್ಥ ಆಗದೆ ಇರ್ಬೋದು, ವೇದಗಳ ಅರ್ಥ ಆಗದೆ ಇರ್ಬೋದು, ಗಾಯತ್ರಿ ಮಂತ್ರ ಅರ್ಥ ಆಗದೆ ಇರ್ಬೋದು. ಪರಮಾತ್ಮ ಬಲಸ್ವರೂಪನಾಗಿದ್ದಾನೆ, ಅವನನ್ನು ಬಿಂಬನಾದ ಅವನನ್ನು ಬಲಸ್ವರೂಪಿ ಅಂತ ಉಪಾಸನೆ ಮಾಡಿ ಪ್ರತಿಬಿಂಬರಾದಂತಹ ನಾವು ಕೂಡ ಬಲಿಷ್ಠರಾಗೋಣ. ನಕಾರೋ ಬಲಂ ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ ಉಪನಿಷತ್ತು.
ಎಂದೂ ಈ ಪರಮಾತ್ಮನನ್ನ ಬಲಹೀನನಾದಂತಹ ವ್ಯಕ್ತಿ ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಬಲಹೀನ ಅಂದ್ರೆ ಏನು? ತೋಳ್ಬಲ ಇದ್ದವನಲ್ಲ, ದುಡ್ಡಿನ ಬಲ ಇದ್ದವನಲ್ಲ. ಯಾರಿಗೆ ಆತ್ಮಬಲ ಇಲ್ಲ, ಮನೋಬಲ ಇಲ್ಲ, ಅವನಿಗೆ ಪರಮಾತ್ಮನನ್ನು ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಯಾರು ಪರಮಾತ್ಮನನ್ನು ಬಲಪೂರ್ಣ ಅಂತ ಉಪಾಸನೆ ಮಾಡೋದಿಲ್ವೋ ಅವನಿಗೆ ಪರಮಾತ್ಮನ ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಬಲಹೀನ ಏನಂದ್ರೆ ಇನ್ನೊಂದು ವ್ಯಾಖ್ಯಾನ, ಹೀಗೊಂದು ಅರ್ಥ. ಪರಮಾತ್ಮ ಬಲಪೂರ್ಣ ಐತಿ ಕಹ ನೋಪಾಸ್ತೆ ಯಹ ನೋಪಾಸ್ತೆ ಸಾಧಕ ತೇನ ಪುರುಷೇಣ ಆತ್ಮ ನೈವ ಲಭ್ಯ. ಅವನನ್ನ ಬಲಪೂರ್ಣ ಅಂತ ಉಪಾಸನೆ ಮಾಡ್ರಿ. ಬಿಂಬವನ್ನು ಹೇಗೆ ಉಪಾಸನೆ ಮಾಡ್ತೇವೋ ಪ್ರತಿಬಿಂಬರಂತ ನಾವು ಕೂಡ ನಮ್ಮ ಬಲವನ್ನು ವ್ಯಕ್ತ ಮಾಡ್ಕೊಳ್ಳಿಕ್ ಸಾಧ್ಯ. ಹೀಗೆಲ್ಲ ಹೇಳಿದೆ. ಅದರಿಂದ ಕ್ಲೇಶಗಳು ನಾನಾ ಥರದ ಕ್ಲೇಶಗಳು ಬರಬಹುದು. ಆದ್ರೆ ಅವನನ್ನು ನಿಯಾಮಕ ಅಂತ ಉಪಾಸನೆ ಮಾಡ್ಲಿಕ್ಕೆ, ಅವನು ನಮ್ಮ ಒಳಗಿದ್ದಾನೆ ಅಂತ ಉಪಾಸನೆ ಮಾಡ್ಲಿಕ್ಕೆ ಕಷ್ಟ ಇಲ್ಲ. ಇದು ಬಹಳ ಸರಳವಾದಂತಹ ಉಪಾಸನೆ ಇದೆ. ಅದಕ್ಕೆ ಇಷ್ಟನ್ನಾದ್ರೂ ಬಿಡಬಾರದು, ಆತ್ಮ ಅನ್ನೋ ಉಪಾಸನೆಯನ್ನು ಬಿಡಬಾರದು. ನಾವು ಮನುಷ್ಯೋತ್ತಮರಲ್ಲಿ ನಾವು ಅಧಮರಾಗಿದ್ದೇವೆ, ಏಕಗುಣೋಪಾಸಕರು ನಾವು. ಆ ಏಕಗುಣೋಪಾಸಕರಾದಂಥ ನಾವು ಇಷ್ಟನ್ನಾದ್ರೂ ಬಿಡಬಾರದು ಅಂತ ಶಾಸ್ತ್ರ ತಿಳಿಸ್ತದೆ. ಅದಕ್ಕಾಗಿ ತೇಜಾಪಿ ತ್ರಿವಿಧಾಹ ಮತಾಹ ಅಂತ ಭಾಗವತಾರ್ಥರು ಹೇಳಿದೆ. ಅವರು 4 ಗುಣೋಪಾಸಕರು, 2-3 ಗುಣೋಪಾಸಕರು, 1 ಗುಣೋಪಾಸಕರು ಏನು ಹೇಳಲಿಲ್ಲ. ಅದನ್ನ ವ್ಯಾಖ್ಯಾನ ಅದನ್ನೆಲ್ಲ ಹೇಳ್ತದೆ. ಇಲ್ಲಿ ಇಷ್ಟು ಜನ ಇದ್ದಾರಲ್ಲ, ಉತ್ತಮ ಸಜ್ಜನರು, ಮಧ್ಯಮ ಸಜ್ಜನರು, ಅಧಮ ಸಜ್ಜನರು, ಮನುಷ್ಯೋತ್ತಮರು. ಆ ಮನುಷ್ಯೋತ್ತಮರಲ್ಲಿ ಮತ್ತು 3 ಥರ ಹೀಗೆಲ್ಲ ಬಂತಲ್ಲ. ಇವರೆಲ್ಲರಲ್ಲಿ ಯಾರ ಸಂಘವನ್ನು ನಾವು ಮಾಡಬೇಕು, ಯಾರ ಸಂಘ ಮಾಡಬಾರದು, ಇದನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ತೇಷಾಂ ಉತ್ತಮ ಸಂಘಸ್ಯ ತತ್ರಾಧಮೇಶು ಯೇಷಾಂ ತು ಸಂಘೋ ವಿಘ್ನಾಯ ವೈ ಭವೇತ್ ತೇಷಾಂ ಉತ್ತಮ ಸಂಘಸ್ಯ ತೇಷಾಂ ಸಂಘಂ ಪರಿತ್ಯಜೇತ್. ಈ ನಮ್ಮ ಸುತ್ತಮುತ್ತಲು ಅನೇಕ ಜನ ಇದ್ದಾರೆ. ಒಂದು ಕಡೆ ಸಣ್ಣವರು ಸಿಕ್ಕಿದ್ದಾರೆ, ಮತ್ತೊಂದು ಕಡೆ ದೊಡ್ಡವರು ಸಿಕ್ಕಿದ್ದಾರೆ. ಆ ಸಣ್ಣವರ ಕಡೆಯಿಂದ ಯಾವುದೋ ಒಂದು ಸಹವಾಸ ನಮಗಾಗಿದೆ, ಏನೋ ಕೆಲಸವೂ ಆಗ್ತಾ ಇದೆ. ಮತ್ತೊಂದು ಕಡೆ ದೊಡ್ಡವರ ಸಂಘ ಇದೆ. ಆ ಸಣ್ಣವರ ಜೊತೆಗೆ ನಾವು ಮಾಡಿದ ಸಂಘ ಉತ್ತಮರ ಸಂಘಕ್ಕೆ ವಿಘ್ನಕಾರಿಯಾಗುವಂತಿದ್ರೆ ಆವಾಗ ಸಣ್ಣವರ ಸಂಘವನ್ನು ಪ್ರಯತ್ನಪೂರ್ವಕವಾಗಿ ಪರಿತ್ಯಜಿಸಬೇಕು. ಯಾಕೆಂದ್ರೆ ಅವರಿಂದ ನಮ್ಗೆ ಹೆಚ್ಚು ಲಾಭ ಇಲ್ಲ. ಅವ್ರು ಸಜ್ಜನರೇ ಇರಬಹುದು, ಅವರಿಂದ ನಮ್ಗೆ ಹೆಚ್ಚು ಲಾಭ ಇಲ್ಲ. ಉತ್ತಮರಿಂದ ಹೆಚ್ಚು ಜ್ಞಾನದ ಲಾಭ ಆಗ್ತದೆ, ನಮ್ಮ ಸಾಧನೆಗೆ ಅದರಿಂದ ಸಹಕಾರ ಸಿಗ್ತದೆ. ಆದ್ರಿಂದ ಉತ್ತಮರ ಸಂಘಕ್ಕೆ ಯಾವತ್ತೂ ಕೂಡ ತೊಂದರೆ ತಂದ್ಕೋಬಾರದು. ಹಾಗಾಗಿ ಉತ್ತಮ ಸಂಘಕ್ಕಾಗಿ ನಾವು ಹಂಬಲಿಸಬೇಕು. ಆದ್ರೆ ಸಮಾಜದಲ್ಲಿ ಏನಾಗಿಬಿಡ್ತದೆ ಅಂತ ನಮ್ಗೆ, ಆದೌ ತೇಷಾಮಪಿ ಚ ಸಂಘೇ ಉತ್ತಮ ಸಂಗತೆ ಸಾಧನತ್ವಾನ್ ನತು ತ್ಯಾಜ್ಯ ಯದಿ ತ್ಯಕ್ತುಂ ನ ಶಕ್ಯತೆ. ಒಂದು ಹಂತದಲ್ಲಿ ನಮ್ಗೆ ಇನ್ನೂ ಉತ್ತಮ ಸಜ್ಜನರು ಸಿಕ್ಕಿಲ್ಲ, ಅಧಮರೇ ಸಿಕ್ಕಿದ್ದಾರೆ ಅಂತ ತಿಳ್ಕೊಳ್ಳೋಣ. ಎಲ್ಲಿ ನೋಡಿದಲ್ಲೂ ನಮ್ಗಿಂತ ಕೆಳಗಿನವರೇ ಕಾಣ್ತಾ ಇದ್ದಾರೆ. ಉತ್ತಮರಾದವರು, ನಮ್ಗಿಂತ ಹೆಚ್ಚು ಸಾಧನೆ ಮಾಡಿದವರು, ಜ್ಞಾನ ಗಳಿಸಿದವರು ಯಾರು ಕಾಣ್ತಿಲ್ಲ. ಹಾಗೂ ಆಗಬಾರ್ದಂತ ಏನಿಲ್ಲ, ಕೆಲವು ಸರಿ ಆ ಥರ ಆಗುವ ಸಾಧ್ಯತೆ ಇದೆ. ಅವಾಗ ಏನ್ ಮಾಡ್ಬೇಕು? ಸಣ್ಣವರ ಸಂಘ ಮಾಡಿದೀವಿ ಅಂತ ತಿಳ್ಕೊಳ್ಳಿ. ಆ ಸಣ್ಣವರ ಸಂಘ ಅಂತ ಅನ್ನೋದು ಉತ್ತಮರ ಸಂಘಕ್ಕೆ ಅನುಕೂಲ ಆಗ್ತದೆ. ಇದೊಂದು ಸ್ಟೆಪ್ ಇದು. ಮೊದಲು ಸಣ್ಣವರು ಸಿಕ್ಕಿದ್ದಾರೆ, ಆ ಸಣ್ಣವರ ಸಂಘ ಅಂತ ಉತ್ತಮರ ಸಂಘಕ್ಕೆ ಅನುಕೂಲ ಆಗ್ತದೆ ನಾಳೆ ಅಂತ ನಿಮ್ಗೆ ಏನಾದ್ರೂ ಭರವಸೆ ಕಂಡ್ರೆ ಹಾಗೂ ಇರ್ಬೋದಲ್ಲ. ಪಾಪ ಅವ್ರು ಸಣ್ಣವ್ರು ಇರಬಹುದು, ಅವ್ರು ನಿಮ್ಮನ್ನು ದೊಡ್ಡವರ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಏನೋ ಒಂದು ಸಹಾಯ ಮಾಡ್ತಾರೆ ಅಂತ ಕಾಣಿಸಿದ್ರೆ ಅವಾಗ ಅದನ್ನ ಬಿಡಬೇಕಾಗಿಲ್ಲ. ಯಾಕೆಂದ್ರೆ ನಾಳೆ ಅದರಿಂದ ಲಾಭ ಇದೆ. ಮುಂದಾಗುವ ಲಾಭವನ್ನ ಲೆಕ್ಕ ಇಟ್ಕೊಂಡು ಈಗ ಅವ್ರ ಜೊತೆ ಮುಂದುವರಿಬೇಕು. ಹಾಗೆ ಇದೆಲ್ಲ ಬಹಳ ಸೂಕ್ಷ್ಮವಾದದ್ದು. ಯಾರನ್ನ ಆಯ್ಕೆ ಮಾಡ್ಕೋಬೇಕು, ಯಾರನ್ನ ಆಯ್ಕೆ ಮಾಡ್ಕೋಬಾರದು ಅನ್ನೋದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆದ್ರೆ ಯಾವತ್ತೂ ಕೂಡ ಉತ್ತಮರ ಸಂಘಕ್ಕೆ ಇವರ ಸಂಘ ಬಾಧಕ ಆಗಬಾರದು. ಸಹಕಾರಿ ಆಗ್ತದೋ ಇಲ್ಲೋ ಅಂತ ಅನ್ನೋದನ್ನ ಆಲೋಚನೆ ಮಾಡಬೇಕೇ ಹೊರತು ಬಾಧಕ ಆಗುವಂತ ಕಂಡ್ರೆ ಅದು ಬಿಟ್ಟೇ ಬಿಡಬೇಕು. ಇವೆಲ್ಲ ಬಹಳ ಮುಖ್ಯವಾದದ್ದು. ಏನಾಗ್ತದೆ, ನಮ್ಮ ಶಾಸ್ತ್ರ ನಮ್ಮ ಮನಸ್ಸನ್ನು ಗುರುತಿಸಿದೆ. ಅತಿ ಪರಿಚಯ ಇದು ಕೆಲವು ಸರಿ ಒಂದು ಒಡನಾಟದಿಂದಾಗಿ ಒಂದು ಅಭಿಮಾನ ಬೆಳೀತದೆ, ಒಂದು ಅಟ್ಯಾಚ್ಮೆಂಟ್ ಬೆಳೀತದೆ. ಆವಾಗ ಕೆಲವರು ಕ್ಷುಲ್ಲಕರಾದವ್ರನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆಲ್ಲ ಎಷ್ಟು ಕಥೆಗಳನ್ನು ಭಾಗವತನೇ ಹೇಳಿದೆ. ಜಡಭರತನಿಗೆ ಜಿಂಕೆಯನ್ನೇ ಬಿಡ್ಲಿಕ್ಕೆ ಆಗಲಿಲ್ಲ. ವಸ್ತುತಃ ಆ ಜಿಂಕೆ ಅವನಿಗೇನು ಮಾತಾಡ್ತಿರ್ಲಿಲ್ಲ. ಇವನಿಗೇನಾದ್ರು ತೊಂದರೆ ಆದಾಗ ನಿನಗೇನಾಯ್ತು, ಏನಾದ್ರು ತಂದು ಕೊಡ್ಲ, ಏನಾದ್ರು ಮಾಡ್ಬೇಕಾ, ನಾನು ಸಹಾಯ ಮಾಡ್ಬೇಕಾ ಅಂತ ಕೇಳ್ತಿತ್ತ. ಅದು ಏನೂ ಇಲ್ಲ.
ಅದೊಂದು ಪ್ರಾಣಿ. ಆ ಜಿಂಕೆಯ ಸಹವಾಸದಿಂದಾಗ ಅವನು ಸ್ವಲ್ಪ ಕಷ್ಟಕ್ಕೊಳಗಾಗಬೇಕಾಯ್ತು. ನಮ್ಗೇನಾಗ್ತದೆ, ಒಂದ್ ಯಾವುದೋ ಊರಿನಲ್ಲಿದ್ದೆವು, ಅವ್ರ ಜೊತೆ ಒಂದು ಅನುಬಂಧ ಬೆಳೀತದೆ. ಮತ್ತೊಂದು ಯಾವುದೋ ಸಂಪರ್ಕದಲ್ಲಿದ್ದೆವು, ಅವ್ರ ಜೊತೆ ಅನುಬಂಧ ಬೆಳೀತದೆ. ಆ ಅನುಬಂಧ ಬೆಳೆದದನ್ನ ಕತ್ತರಿಸ್ಕೊಳ್ಳಿಕ್ಕೆ ಮನುಷ್ಯನಿಗೆ ಕಷ್ಟ ಆಗ್ತದೆ. ಉತ್ತಮರ ಸಂಘಕ್ಕೆ ಅದು ಪೂರಕ ಆಗಿಲ್ಲದೆ ಇರಬಹುದು, ಅಥವಾ ಕೆಲವು ಸರಿ ಬಾಧಕವೂ ಆಗಬಹುದು. ಆದ್ರೆ ನಮ್ಗೆ ಅಷ್ಟೊತ್ತಿಗಾಗಲೇ ಅನುಬಂಧ ಬೆಳೆದು ಹೋಗಿರ್ತದೆ. ಅನುಬಂಧ ಬೆಳೀದೇ ಇರುವಂತೆ ನೋಡ್ಕೋಬೇಕು ಅಂತ ಅನ್ನೋ ಧ್ವನಿ ಇದೆ ಅಲ್ಲಿ. ನಮಗೆ ಮನುಷ್ಯನ ಸ್ವಭಾವಕ್ಕನುಸಾರವಾಗಿ ಇದೆಲ್ಲರೂ ಸಹಜವಾದ ಪ್ರಕ್ರಿಯೆ. ಇದು ಒಂದು ಊರಿನಿಂದ ಮತ್ತೊಂದು ಊರಿಗೆ ವರ್ಗ ಆಗುವಾಗಲೇ ಮನುಷ್ಯನಿಗೆ ಎಷ್ಟು ಕಷ್ಟ ಆಗ್ತಿರ್ತದೆ. ನಾನು ಅನೇಕ ಜನರನ್ನು ನೋಡಿದ್ದೇನೆ, ಬಹಳಷ್ಟು ದುಡ್ಡು ಖರ್ಚು ಮಾಡಿ ಒಂದು ಹೊಸ ಮನೆ ಕಟ್ಟಿಸಿರ್ತಾರೆ. ಆದ್ರೆ ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಲಿಕೆ ಆಗ್ತಿರೋದಿಲ್ಲ. ಇದನ್ನ ನಾನು ನೋಡಿದ್ದೇನೆ. ಇನ್ನೂ ಹಳೆ ಮನೆಯಲ್ಲೇ ಸ್ವಲ್ಪ ಭಾವ ಹೋಗಿ ಬರ್ತಿರ್ತಾರೆ. ಅದು ಜಡ ವಸ್ತುಗಳಲ್ಲೇ ಇಷ್ಟು ಅಭಿಮಾನ ಬೆಳೀತಿರ್ತದೆ. ಇನ್ನು ಚೇತನ ವಸ್ತುಗಳ ಬಗ್ಗೆ ನಮಗಿರುವ ಅಭಿಮಾನ ಅದು ಹೇಳಿ ಮುಗಿಲಾರದ್ದು. ಆದ್ರೆ ಅದು ಬಾಧಕ ಆಗಿಬಿಟ್ರೆ, ಅವರು ಉದ್ದೇಶಪೂರ್ವಕವಾಗಿ ನಮಗೆ ತೊಂದರೆ ಕೊಡುವವರು ಕೆಲವರು ಇರ್ತಾರೆ. ಅವರು ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡದೇ ಇರಬಹುದು, ಆದ್ರೂ ಅವರಿಂದ ಏನು ಲಾಭ ಆಗೋದಿಲ್ಲ, ಸುಮ್ಮನೆ ಕಾಲ ಹರಡ ಆಗ್ತದೆ ಅಂತಿದ್ರೆ ಆವಾಗ ನಿರ್ದಾಕ್ಷಿಣ್ಯವಾಗಿ ಅವರಿಂದ ಕಿತ್ಕೊಂಡು ಹೊರಗೆ ಬರುವಷ್ಟು ನಾವು ಮೊದಲೇ ನಮ್ಮ ಮನಸ್ಸನ್ನು ಸಿದ್ಧಗೊಳಿಸಿರ್ಬೇಕು. ಇದನ್ನೆಲ್ಲ ನಾವು ಓದಿದ್ರ ಫಲ ಅದು, ಇದರ ಅಪ್ಲಿಕೇಶನ್ ಅಲ್ಲಿದೆ. ಅದಕ್ಕಾಗಿ ಯಾವತ್ತೂ ಕೂಡ ಒಂದು ಮನುಷ್ಯನ ಜೊತೆ ಇರುವಾಗ, ಯಾವುದೇ ಸಂಬಂಧವನ್ನು ಮಾಡುವಾಗ ಆರಂಭದ ಹಂತದಿಂದಲೇ ಒಂದು ರೀತಿಯಾದಂತಹ ಡಿಟ್ಯಾಚ್ಮೆಂಟ್ ಮನುಷ್ಯನಿಗಿರಬೇಕು. ಅದಿದ್ರೆ ಅದನ್ನ ಬೇಕಾದಾಗ ಕಿತ್ಕೊಂಡು ಹೊರಗೆ ಬರ್ಬೋದು. ಮೈ ಮರೆತು ಬಿಟ್ರೆ ಮನುಷ್ಯ ಅಲ್ಲಿಂದ ಎದ್ದು ಬರೋದು ಕಷ್ಟ ಆಗ್ತದೆ. ಇದೆಲ್ಲ ಅಲ್ಲಿದೆ. ತದುಚ್ಚ ಸಂಗತೆ ಕ್ವಾಪಿ ತದಾ ದೋಷೋ ನ ಜಾಯತೆ ವಿಘ್ನೋ ನೈವ ಭವೇತ್ ಪ್ರಯೋಜನಾಯ ತೇಷಾಂತು ಸಂಘ ಸರ್ವಾತ್ಮನ ಇಷ್ಯತೆ. ಆದ್ರೆ ಕೆಲವು ಸರಿ ಏನಾಗ್ತದೆ ಅಂತಂದ್ರೆ, ಈಗ ನೋಡಿ, ಕೆಲವರು ಸಣ್ಣವರಿದ್ದಾರೆ, ಸಜ್ಜನರೇ, ಆದ್ರೆ ಅವರಿಂದ ಜ್ಞಾನ ಸಾಧನೆಗೆ ಏನು ಉಪಯೋಗ ಇಲ್ಲ. ಸುಮ್ಮನೆ ಪ್ರಯೋಜನಾಯ ತೇಷಾಂತು ಸಂಘ, ಹೊಟ್ಟೆ ಹೊರ್ಕೊಳ್ಳಿಕ್ಕೆ ಮನುಷ್ಯನಿಗೆ ಇದು ಬೇಕಲ್ಲ. ನಾವು ಬರೇ ಶ್ರವಣ ಮನನ ಧ್ಯಾನ ಅಂತ ಆಲೋಚನೆ ಮಾಡ್ತಾ ಕೂತ್ರೆ ಹೊಟ್ಟೆ ತುಂಬಿಸೋರು ಯಾರು? ಅದಕ್ಕಾಗಿಯೂ ಮನುಷ್ಯ ಒಂದಿಷ್ಟು ಪ್ರಯತ್ನ ಪಡಬೇಕಲ್ಲ. ಅದಕ್ಕಾಗಿ ಯಾರು ಮಾಡೋರು ಬೇಕಲ್ಲ. ಜ್ಞಾನಿಗಳ ಹತ್ರನೇ ಹೋದ್ರೆ ಜ್ಞಾನಿಗಳು ಉಪದೇಶ ಮಾಡ್ಯಾರ. ಇನ್ ಕೆಲವರು ಜ್ಞಾನಿಗಳು ಉಪದೇಶನೂ ಮಾಡ್ತಾರೆ, ಹೊಟ್ಟೆಗೂ ಹಾಕಬಹುದು. ಎಲ್ಲಾ ಜ್ಞಾನಿಗಳು ಹೊಟ್ಟೆಗೂ ಹಾಕಿ ಉಪದೇಶನೂ ಮಾಡ್ತಾರೆ ಅಂತಿಲ್ಲ. ಕೆಲವು ಸಣ್ಣ ಪುಟ್ಟ ಕೆಲಸಗಳನ್ನ ಕೆಲವು ಸಣ್ಣ ಜನರಿದ್ದೇ ಮಾಡಿಸ್ಕೋಬೇಕಾಗ್ತದೆ. ಅವಾಗ ಅನಿವಾರ್ಯ ಆಗ್ತದೆ, ಅದು ಅನಪೇಕ್ಷಿತ ಅಲ್ಲ. ಅವಾಗ ಆ ಮಟ್ಟಿಗೆ ಅವ್ರ ಸಂಘವನ್ನ ನಾವು ಮುಂದುವರಿಸಬೇಕು ಅಂತ ಅದರ ತಾತ್ಪರ್ಯ. ಅದನ್ನು ಮುಂದೆ ಹೇಳ್ತಾರೆ ಮತ್ತಷ್ಟು. ಸರ್ವಥಾ ಚೈವ ದೇವೇಶು ಸಂಘೋ ಮುನಿಗಣೇಶು ಚ ಭಾವ್ಯೋ ಹಿ ತಂ ವಿನಾ ನೈವ ಪುರುಷಾರ್ಥಃ ಕ್ವಚಿತ್ ಭವೇತ್ ವಿಶೇಷತಃ ಸ್ವೋತ್ತಮೇಷು ವಿನಾಸಂಗಂ ನ ಮುಚ್ಯತೆ ಸ್ವನೀಶೇಷು ಚ ದೇವೇಶು ವಿನಾಸಂಗಂ ನ ಪೂರ್ಯತೆ. ಈ ದೇವತೆಗಳಲ್ಲಿ ಮುನಿಗಳ ಬಗ್ಗೆ ಯಾವತ್ತೂ ಕೂಡ ಭಕ್ತಿಯನ್ನು ನಾವು ಮರಿಬಾರದು. ಭಕ್ತಿ ಇರಲೇಬೇಕಂತಲ್ಲಿ. ಅವರ ಉಪಾಸನೆ ಇಲ್ಲದೇನೆ ಎಂದೂ ಯಾವ ಪುರುಷಾರ್ಥವೂ ಕೂಡ ನಮಗೆ ಸಿಗೋದಿಲ್ಲ. ಅದ್ರ ಈ ದೇವತೆಗಳಲ್ಲಿ ಆ ಸ್ವೋತ್ತಮರ ಉಪಾಸನೆ ಇಲ್ಲದೆ ಮೋಕ್ಷ ಆಗೋದಿಲ್ಲ. ಹಿಂದೆ ನಾವು ಅದನ್ನ ನಿನ್ನೆ ಮೊನ್ನೆ ನೋಡಿದ್ದೇವೆ. ತಸ್ಮಾತ್ ಸ್ವಬಿಂಬ ದ್ವಾರೈವ ಪರಮಾತ್ಮ ಪ್ರದರ್ಶನ. ಬಿಂಬದ ಸಾಕ್ಷಾತ್ಕಾರ ಅಂತ ಬೇಕೇ ಬೇಕು. ನಮ್ಮ ಬಿಂಬ, ಆಮೇಲೆ ಅವ್ರ ಬಿಂಬ, ಈ ಒಂದು ಪರಂಪರೆಯ ಸಾಕ್ಷಾತ್ಕಾರದಿಂದಲೇ ಪರಮಾತ್ಮನ ಸಾಕ್ಷಾತ್ಕಾರ ಅದಿದ್ದೇ ಇದೆ. ಮತ್ತೆ ಅವ್ರದ್ದು ಸಾಧನೆ ಹೇಗಿರ್ತದೆ ಅಂತಂದ್ರೆ, ಯಾವತ್ತೂ ಕೂಡ ಮನುಷ್ಯ ಆಯ್ತು, ನನಗೆ ಇಷ್ಟೆಲ್ಲ ಕರ್ತವ್ಯಗಳಿವೆ, ನಾನು ಜಗತ್ತಿನಲ್ಲಿ ಸಾಧನೆ ಮಾಡಬೇಕಾಗಿದೆ, ಜ್ಞಾನ ಕಾರ್ಯಗಳನ್ನು ಮಾಡಬೇಕಾಗಿದೆ, ಅದರಿಂದ ನಾನು ಇನ್ನೊಬ್ಬರ ಬಗ್ಗೆ ಗಮನ ಕೊಡಬೇಕಾಗಿಲ್ಲ, ಇನ್ನೊಬ್ಬರ ಕಷ್ಟಗಳನ್ನು ಪರಿಹರಿಸುವ ಪ್ರಯತ್ನ ಮಾಡಬೇಕಾಗಿಲ್ಲ ಅಂತ ಅವರು ಸುಮ್ಮನೆ ಕೂತ್ಕೊಳ್ಳುವಂತಿಲ್ಲ. ಎಲ್ಲಾ ಉತ್ತಮರ ಕೆಲಸ ಏನಿರ್ತದೆ ಅಂತಂದ್ರೆ, ಕೆಳಗಿನವರ ಯೋಗಕ್ಷೇಮವನ್ನು ನೋಡೋದು ಅವ್ರ ಕೆಲಸ ಆಗಿರ್ತದೆ. ಅವರ ಸಾಧನೆಯ ಭಾಗ ಇದಾಗಿರ್ತದೆ. ನಾನು ಮೊನ್ನೆ ದಿವಸ ಹೇಳಿದೆ, ಇಷ್ಟೆಲ್ಲ ತತ್ವಾಭಿಮಾನಿ ದೇವತೆಗಳದ್ದು ಮಾತ್ರ ಅಲ್ಲ, ಪ್ರತಿಯೊಬ್ಬರದ್ದು ಕೂಡ ಇನ್ನೊಬ್ಬರ ಕಡೆಯಿಂದ ಸಂದರ್ಭ ಬಂದಾಗ, ಪ್ರಸಂಗ ಬಂದಾಗ ಅವ್ರ ಕಡೆಯಿಂದ ಸಾಧನೆ ಮಾಡಿಸಿ ಆ ಸಾಧನೆಯ ಲಾಭವನ್ನು ನಾವು ಕೂಡ ಪಡ್ಕೊಳ್ಬೇಕಾಗ್ತಿರ್ತದೆ. ಸ್ವನೀಚೇಷು ತು ದೇವೇಶು ವಿನಾಸಂಗಂ ನ ಪೂರ್ಯತೆ. ಈ ತನಕ್ಕಿಂತ ಕೆಳಗಿನವರ ಸಂಘವನ್ನು ಮಾಡಬೇಕಾಗ್ತದೆ. ಅದರಿಂದ ತಮಗೇನು ಲಾಭ ಅಂತಂದ್ರೆ, ಅವ್ರ ಕಡೆಯಿಂದ ಸಾಧನೆ ಮಾಡಿಸೋದೇ ತಮಗೆ ಲಾಭ, ಅವರನ್ನು ಮೇಲೆತ್ತುವುದೇ ಲಾಭ ಆಗಿರ್ತದೆ. ಇದು ಮೋಕ್ಷದಲ್ಲಿ ಪೂರ್ಣ ಆನಂದವೇ ಅಭಿವ್ಯಕ್ತ ಆಗೋದಿಲ್ಲ. ವಿನಾಸಂಗಂ ನ ಪೂರ್ಯತೆ, ನಮ್ಮ ಘಟ
ನಮ್ಮ ಯೋಗ್ಯತೆಯ ಪಾತ್ರೆ ಅದು ತುಂಬೋದಿಲ್ಲ. ಅದು ತುಂಬಬೇಕು ಅಂತಂದ್ರೆ ಈ ಎಲ್ಲ ಕೆಲಸಗಳನ್ನು ಮಾಡ್ಬೇಕು. ಇಲ್ಲದೆ ಹೋದ್ರೆ ಇವ್ರು ಯಾರ ಕಡೆಯಿಂದಲೂ ಏನೂ ಕೆಲಸವನ್ನು ಮಾಡಿಸದೆ ಹೋದ್ರೆ ಅದು ಪೂರ್ಣವಾಗುವುದಿಲ್ಲ. ನಮ್ಮ ಯೋಗ್ಯತೆ ಅಂತ ಅನ್ನೋದು ಪೂರ್ಣವಾಗದೆ ಮುಕ್ತಿ ಆಗ್ತದೆ. ಅಲ್ಲಿ ಎಷ್ಟು ಆನಂದ ಅಭಿವ್ಯಕ್ತ ಆಗಬೇಕಾಗಿತ್ತೋ ಅಷ್ಟಾಗದೆ ಹೋಗುವ ಒಂದು ಸಾಧ್ಯತೆ ಇದೆ. ಅದಕ್ಕಾಗಿ ಇಂಥವ್ರ ಕಡೆಯಿಂದ ಎಲ್ಲಾ ಕೆಲಸಗಳನ್ನು ಮಾಡಿಸಲೇಬೇಕು. ಆದ್ರಿಂದಲೇ ಜ್ಞಾನಿಗಳು ಎಷ್ಟು ಒಂದು ಮುತುವರ್ಜಿಯಿಂದ ಕಾದು ಕೂತಿರ್ತಾರೆ. ವೃಂದಾವನಸ್ಥರಾದವ್ರು ಇರ್ಬೋದು, ಈಗಾಗಲೇ ಗತಿಸಿದವ್ರು ಇರ್ಬೋದು, ಈಗಿದ್ದವ್ರು ಇರ್ಬೋದು. ಅವರು ಯಾರ್ಯಾರು ಬಂದ್ರೆ ಅವ್ರಿಗೆ ನಾವು ಹೇಳಬೇಕು, ಇದು ನಮ್ಮ ಕರ್ತವ್ಯ ಅಂತ ಅವ್ರು ಕಾದು ಕೂತಿರ್ತಾರೆ. ಯಾಕೆಂತಂದ್ರೆ ಅವರ ಸಾಧನೆ ಭಾಗ ಇದೆ. ಇಲ್ಲದೆ ಹೋದ್ರೆ ಅವ್ರಿಗೆ ಏನಾಗಬೇಕೋ ಅದು ಪೂರ್ಣ ಆಗೋದಿಲ್ಲ. ಏನು ಸಿಗಬೇಕಾಗಿತ್ತೋ ಅದು ಪೂರ್ಣ ಸಿಗದೇ ಇರುವಂತಹ ಸಾಧ್ಯತೆ ಇದೆ. ತತ್ವಾಭಿಮಾನಿಷು ಮಧ್ಯೆ ಇಂದ್ರಾದಿ ದೇವ ಸೋತ್ತಮೇಶು ಬ್ರಹ್ಮಾದಿಷು ಸಂಗಂ ವಿನಾ ಸಂಘಾಭಾವೇ. ಇಂದ್ರನೂ ಕೂಡ ತನಕ್ಕಿಂತ ಉತ್ತಮರಾದ ಚತುರ್ಮುಖಾದಿಗಳ ಸಂಘವನ್ನು ಮಾಡಬೇಕು, ಕೆಳಗಿನ ಸಂಘವನ್ನು ಕೂಡ ಮಾಡಬೇಕು. ಮಾಡಿ ಅವ್ರ ಕಡೆಯಿಂದ ಈ ಕೆಲಸವನ್ನು ಅವನು ಮಾಡಿಸಲೇಬೇಕು. ಇಲ್ಲದೆ ಹೋದ್ರೆ ಅವನಿಗೆ ಪೂರ್ಣ ಸಾಧನೆ ಆಗೋದಿಲ್ಲ. ತಸ್ಮಾತ್ ಸತ್ಸು ಉತ್ತಮೇಶು ಸಂಘ ಕಾರ್ಯವು ವಿಶೇಷತಃ ಅನಾದ್ಯನಂತ ಕಾಲೇಶು ನಚ ಹಾಪ್ಯ ಕಥಂಚನ. ಯಾವ ಕಾಲಕ್ಕೂ ಕೂಡ ಇದನ್ನೆಲ್ಲ ನಾವು ಬಿಡುವಂತಿಲ್ಲ, ಅನಾದಿ ಅನಂತ ಕಾಲದವರೆಗೂ. ಮತ್ತೆ ಹೀಗೆ ದೇವತೆಗಳ ಸಂಘವನ್ನೇ ನಾವು ಯಾವತ್ತೂ ಕೂಡ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ಮೇಲೆ ಪರಾತ್ಪರನಾದಂತಹ ಹರಿಯ ಉಪಾಸನೆ ಅಂತನ್ನೋದು ಎಷ್ಟು ಅವಶ್ಯಕ, ಎಷ್ಟು ನಮಗದು ತಾರಕ ಆಗ್ತದೆ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇದೆಲ್ಲ ಗರುಡ ಪುರಾಣದಲ್ಲಿ ಉಲ್ಲೇಖಿಸಿದ್ದಾರೆ. ಮತ್ತೆ ಭವಿಷ್ಯತ್ ಪುರಾಣ ಪರ್ವದ, ಮಹಾಭಾರತದ ಭವಿಷ್ಯತ್ ಪರ್ವದ ಕೆಲವು ಶ್ಲೋಕಗಳನ್ನು ಉದಾಹರಿಸ್ತಾರೆ. ಬಹ್ವಪೇಕ್ಷೋ ಹಿ ಜಿಜ್ಞಾಸು ಅತಃ ದೇಹಾದಿವೃತ್ತಯೇ. ಹೌದು, ನಾವು ಬ್ರಹ್ಮ ಜಿಜ್ಞಾಸೆ ಇದೆ, ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಮಾಡಿದ್ದೀವಿ. ಅದು ಶರೀರ ಪೋಷಣೆ ಆಗ್ಬೇಕಲ್ಲ, ಅದು ಹಿಂದೆ ಬಂತು ಸ್ವಲ್ಪ. ಅದನ್ನು ಹೆಚ್ಚು ವಿವರಿಸುವ ಶ್ಲೋಕ ಅಲ್ಲಿ ಇರಲಿಲ್ಲ, ಸೂಕ್ಷ್ಮವಾಗಿ ವಿವರಿಸಿದ್ರು. ಇಲ್ಲಿ ಅದನ್ನ ಹೆಚ್ಚು ಹೇಳ್ತಾರೆ. ದೇಹಾದಿ ವೃತ್ತಯೇ, ಹೌದು ದೇಹ ನಡಿಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕು? ಕಿಂಚಿತ್ ಸತ್ಸ್ವಪಿ ಸಂಗೀಸ್ಯ. ನಿನ್ಕಿಂತ ಕೆಳಗಿನವರು ಇರಬಹುದು, ಆದ್ರೂ ಸಜ್ಜನರಾದ್ರೆ ಹೊಟ್ಟೆ ಹೊರ್ಕೊಳ್ಳುವುದಕ್ಕಾಗಿ, ಲೌಕಿಕ ಕಾರ್ಯಕ್ಕಾಗಿ ಅವ್ರ ಜೊತೆ ಸಂಘ ಮಾಡು. ಇಲ್ಲದೆ ಹೋದ್ರೆ ಅವ್ರ ಜೊತೆ ಅಟ್ಯಾಚ್ಮೆಂಟ್ ಇಲ್ಲದೆ ಹೋದ್ರೆ ಅವರು ನಮ್ಗೆ ಬೇಕಾದ ಕೆಲಸ ಮಾಡಿಕೊಡೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಮಟ್ಟಿಗೆ ಅವರ ಸಂಬಂಧ ಬೇಕೇ ಬೇಕು. ಇದು ಹೇಗೆ ಅಂತಂದ್ರೆ ಅಶಕ್ಯ ಸತಿ ವರ್ತನೆ. ಅವರ ಸಹಾಯವಿಲ್ಲದೆ ನಮ್ಮ ಗಾಡಿ ನಡೆಯೋದಿಲ್ಲ ಅಂತಾದಾಗ ಅವ್ರ ಅಟ್ಯಾಚ್ಮೆಂಟ್ ಬೇಕು. ಅದು ಕೃತಕೃತ್ಯ ಸ್ಥಳೀಯ ಸಂಗಮ್. ಅವ್ರು ಇಲ್ಲದೇನೋ ನಮ್ಗೆ ನಡೀತದೆ ಅಂತ ಆದ್ರೆ ಅವಾಗ ಬಿಟ್ಬಿಡ್ಬೇಕು, ಬಿಡ್ಲಿಕ್ಕೆ ತಯಾರಿರ್ಬೇಕು ಯಾವತ್ತೂ ಕೂಡ. ಅಷ್ಟು ಮನುಷ್ಯ ಸಿದ್ಧನಾಗಿರ್ಬೇಕು. ಈಗ ಇಷ್ಟು ವಿಷಯಗಳು ನೋಡಿದ್ವಲ್ಲ, ಈಗ ಮಹಾಭಾರತದ ಒಂದು ಶ್ಲೋಕ ನಮಗೆ ಹೆಚ್ಚು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಏನಂತಂದ್ರೆ ಆತ್ಮಾರ್ಥೆ ಪೃಥ್ವೀ ತ್ಯಜೇತ್ ಅಂತ. ಈಗ ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂತ ಶ್ಲೋಕ. ಅದು ಆ ಕೊನೆಯ ಪಾದಕ್ಕೂ ಉಳಿದ 3 ಪಾದಗಳಿಗೂ ಹೊಂದಾಣಿಕೆ ಆಗೋದಿಲ್ಲ. ಅದು ಬಹಳ ವಿಚಿತ್ರವಾಗಿದೆ. ಅದೇನು ಅಂತಂದ್ರೆ, ಒಂದು ಕುಲದ ಒಳಿತಿಗಾಗಿ, ಒಂದು ಕುಟುಂಬದ ಒಳಿತಿಗಾಗಿ ಒಬ್ಬನನ್ನು ಪರಿತ್ಯಜಿಸಬೇಕು, ಅವನ ಹಿತಾಸಕ್ತಿಯನ್ನ ನಿರ್ಲಕ್ಷಿಸಬೇಕು. ಆಮೇಲೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಇಡೀ ಊರಿನ ಹಿತಕ್ಕಾಗಿ ಒಂದು ಕುಲದ ಹಿತವನ್ನು ಬದಿಗಿಡಬೇಕು. ಗ್ರಾಮಂ ಜನಪದಸ್ಯಾರ್ಥೆ, ಇಡೀ ಒಂದು ಜನಪದಕ್ಕೆ ಯಾವುದೋ ಒಂದು ಅಭಿವೃದ್ಧಿ ಯೋಜನೆ, ರಸ್ತೆಗಳು, ಅಣೆಕಟ್ಟುಗಳು ಏನೋ ಒಂದು ಸ್ವೀಕಾರ ಮಾಡಿದ್ವಿ, ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮ. ಒಂದು ಊರನ್ನ ನಾವು ಮುಳುಗಡೆ ಮಾಡಬೇಕಾಗ್ತದೆ, ಅದನ್ನ ಸ್ಥಳಾಂತರ ಮಾಡಬೇಕಾಗ್ತದೆ. ಯಾಕೆಂದ್ರೆ ಅದರಿಂದ 1000 ಊರುಗಳಿಗೆ ಲಾಭ ಆಗುವಂತಿದ್ರೆ ಒಂದು ಊರಿನ ಹಿತಾಸಕ್ತಿಯನ್ನು ಬಿಡಬೇಕು. ಇದೆಲ್ಲ ಆಧುನಿಕ ಕಾಲದಲ್ಲೂ ಇದು ಗೊತ್ತಿದೆ. ಇದಿಷ್ಟೆಲ್ಲ ಆಯ್ತಲ್ಲ ಅಂದ್ರೆ, ಒಬ್ಬನಿಗಿಂತ ಕುಲ ದೊಡ್ಡದು, ಕುಲಕ್ಕಿಂತ ಊರು ದೊಡ್ಡದು, ಊರಿಗಿಂತ ದೇಶ ದೊಡ್ಡದು ಅಂತೆಲ್ಲ ಬಂತು. ಇನ್ನು ಮುಂದೆ 4ನೇ ಪಾದ ಹೇಗಿರ್ಬೇಕು? ದೇಶಕ್ಕಿಂತ ದೊಡ್ಡದೇನಾದ್ರು ಇರ್ಬೇಕಲ್ಲ. ಅದು ಹಂಗೆ ಕಾಣಿಸ್ತಿಲ್ಲ ಅಲ್ಲಿ. ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂತಿದೆ. ಆತ್ಮನಿಗಾಗಿ ಪೃಥ್ವಿಯನ್ನು ಬಿಡಬೇಕು ಅಂತ. ಅದು ಆತ್ಮನಿಗಾಗಿ ಪೃಥ್ವಿಯನ್ನು ಬಿಡೋದು ಅಂತಂದ್ರೆ ಏನು? ಹಿಂದೆ ಬಂದದ್ದು ದೇಶ. ಆ ದೇಶದ ಹಿತಕ್ಕಾಗಿ ಬೇಕಾದ್ರೆ ಪೃಥ್ವಿಯನ್ನು ಬಿಡಬೇಕು, ಅಥವಾ ಪೃಥ್ವಿ ಹಿತಕ್ಕಾಗಿ ದೇಶವನ್ನು ಬಿಡಬೇಕು. ಹಾಗೇನಾದ್ರೂ ಇದ್ರೆ ಒಂದು ವಿಷಯ ಬೇರೆ. ಅದು ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂತಿದೆಯಲ್ಲ, ಅದೇನು ಅಂತಂದ್ರೆ, ಆ ಮೊದಲಿನ 3 ಪಾದಗಳು ನನಗೂ ಕೂಡ ಅದನ್ನು ಮೊದಲನೇ ಸರಿ ಓದಿದಾಗ ಸರಳವಾಗಿ ಅರ್ಥ ಆಗಿದ್ದವು. ಯಾಕೆಂದ್ರೆ ಆಧುನಿಕ ಕಾಲದ ಅರ್ಥವ್ಯವಸ್ಥೆಗೂ ಕೂಡ ಅದು ಸಂಬಂಧಪಟ್ಟದ್ದೇ ಇದೆ. ಸಮಾಜ ವ್ಯವಸ್ಥೆ, ಅರ್ಥ ವ್ಯವಸ್ಥೆಗೆ ಅದು ಹೊಂದ್ಕೊಂಡಂಥದ್ದೇ ಇದೆ. ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂದ್ರೆ ಏನು? ಆತ್ಮ ಅಂತಂದ್ರೆ ತಾನು, ಜೀವಾತ್ಮ. ನಿನಗೆ ಬೇಡ ಅಂತಾದ್ರೆ ಇಡೀ ಜಗತ್ತನ್ನು ಬಿಟ್ಟುಬಿಡು.
ಈ ಜಗತ್ತಿನಿಂದ ನಿನಗೆ ಲಾಭ ಇಲ್ಲ ಅಂತ ಆದ್ರೆ ಇಡೀ ಜಗತ್ತನ್ನು ಬಿಟ್ಟುಬಿಡು. ಆತ್ಮಾರ್ಥೆ, ನಿನಗೆ ನಿಯಾಮಕನಾದ ಪರಮಾತ್ಮನ ಪ್ರಾಪ್ತಿಗಾಗಿ ಜಗತ್ತನ್ನು ಬಿಟ್ಟುಬಿಡು. ಎರಡು ಅರ್ಥ ಅದಕ್ಕೆ. ಈಗ ಇಲ್ಲಿ ಬಂತು ನೋಡಿ, ಕೃತ್ಯಕೃತ್ಯ ಸ್ಥಿರೇ ಸಂಗಮ್. ನಿನಗೆ ಈ ಜಗತ್ತಿನಿಂದ ಏನೂ ಆಗಬೇಕಾಗಿಲ್ಲ ಅಂತ ಆದ್ರೆ ಆ ಜಗತ್ತು ಎಷ್ಟೇ ಸಂಪದ್ಭರಿತವಾಗಿದ್ರು, ಅಲ್ಲಿರುವ ಜನ ಎಷ್ಟೇ ಸಜ್ಜನರೇ ಆಗಿದ್ರು, ಅವರಿಂದ ನಿಮ್ಗೆ ಲಾಭ ಇಲ್ಲ ಅಂತ ಆದ್ರೆ ಅವ್ರನ್ನ ಬಿಡ್ಲಿಕ್ಕೆ ಯಾವತ್ತೂ ತಯಾರಾಗಿರು. ಇದು ಈ ಅಭಿಪ್ರಾಯ ಮಹಾಭಾರತದ ಆ ಶ್ಲೋಕದಲ್ಲೂ ಕೂಡ ಪ್ರತಿಫಲಿತ ಆಗಿದೆ. ಕೃತಕೃತ್ಯ ಸ್ಥಿರೇ ಸಂಗಮ್ ಸದಾ ಗುರುಸುರಾದಿಷು ಸಂಗೀಸ್ಯ ನಹಿ ತತ್ಸಂಗಂ ವಿನಾತು ಸುಖ ಭಾಗವೇ. ಆದರೆ ಗುರುಗಳು ದೇವತೆಗಳ ಸಂಘವನ್ನು ಮಾತ್ರ ಯಾವತ್ತೂ ಬಿಡಬೇಡ. ಕೆಳಗಿನವ್ರ ಸಂಘವನ್ನು ಬಿಡು, ಆ ದೊಡ್ಡವರ ಸಂಘವನ್ನು ಬಿಡಬೇಡ. ಯಾಕೆಂತಂದ್ರೆ ಅವರು ಸುಖ ಇಲ್ಲದೇನೆ, ಅವರ ಸಂಘವಿಲ್ಲದೆ ನಿಮಗೆ ಯಾವುದೇ ಸುಖ ಯಾವತ್ತೂ ಇಲ್ಲ. ತಸ್ಮಾದ್ ಅನಂತೈವ ಶಕ್ತಿ ಗುರುಸುರಾದಿಷು. ಅನಾದ್ಯನಂತ ಕಾಲದವರೆಗೂ ಕೂಡ ಅವ್ರ ಬಗ್ಗೆ ನಮಗೊಂದು ಭಕ್ತಿ ಅಂತ ಒಂದು ಇರಲೇಬೇಕು. ಅನ್ಯತ್ರ ಕೃತ್ಯಾಪೇಕ್ಷ ಸ್ಯಾತ್ ಇದು ಸಂಘ ವಿನಿರ್ಣಯ. ದೇವತೆಗಳ ಬಗ್ಗೆ, ಗುರುಗಳ ಬಗ್ಗೆ ಅನಾದಿ ಕಾಲದ ಭಕ್ತಿ ಅನಂತ ಕಾಲದವರೆಗೂ ಮುಂದುವರಿಬೇಕು. ಉಳಿದವ್ರ ಬಗ್ಗೆ ಸಂಘ ಏನಿದೆ, ಪ್ರಯೋಜನ ಇದ್ದಾಗ ಮಾತ್ರ ಇರಬೇಕು, ಇಲ್ಲದ ಒಂದು ಬಿಟ್ಟು ಹೊಡ್ಬೇಕು. ಇದು ಕೂಡ ಭವಿಷ್ಯತ್ ಪರ್ವದಲ್ಲೇ ವರ್ಣಿತ ಆಗಿದೆ.